ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಫಿಸಿಕ್ಸ್ ವಾಲ. ಎಸ್ ನೋಡಿ, ಲಾಸ್ಟ್ ವಿಡಿಯೋಲಿ KCET ಎಕ್ಸಾಂಪ್ಲರ್ ಸೀರೀಸ್ ಬ್ಯಾಚಲ್ಲಿ ನಾವು ವಿ ಹ್ಯಾವ್ ಸೀನ್ ದ ವೇವ್ ಆಪ್ಟಿಕ್ಸ್ ಅನ್ನೋ ಒಂದು ಚಾಪ್ಟರ್ನ ನಾವು ನೋಡಿದ್ದೀವಿ. ಅದೆಲ್ಲರೂ ನೀವು ನೋಡಿದ್ದೀರಾ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್ ದಿಸ್. ಇಸ್ ಇಟ್ ಕ್ಲಿಯರ್? ಸೊ ಇವತ್ತಿನ ವಿಡಿಯೋಲಿ, ಈ ಒಂದು ವಿಡಿಯೋಲಿ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಎ ನ್ಯೂ ಚಾಪ್ಟರ್ ದಟ್ ಈಸ್ ಅ ಡ್ಯೂಯಲ್ ನೇಚರ್ ಆಫ್ ರೇಡಿಯೇಷನ್ ಅಂಡ್ ಮ್ಯಾಟರ್. ಓಕೆ, ನಿಮ್ಗೆ ಗೊತ್ತಿದೆ ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ ಆದ ನಂತರ, ಅಂದರೆ ಡ್ಯೂಯಲ್ ನೇಚರ್ ಆಗಿರ್ಬೋದು, ಆಟಮ್ಸ್ ಆಗಿರ್ಬೋದು, ನ್ಯೂಕ್ಲಿ ಆಗಿರ್ಬೋದು, ಈ ಮೂರು ಚಾಪ್ಟರ್ ನಾವು ಮಾಡರ್ನ್ ಫಿಸಿಕ್ಸ್ ಅಂತ ನಾವು ಕರಿತೀವಿ. ಅಂಡ್ ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಹೆಸರಲ್ಲಿ ಇದೆ ಎಲೆಕ್ಟ್ರಾನಿಕ್ಸ್ ಅಂತ ಅಂದ್ಬಿಟ್ಟು. ಇಸ್ ಕ್ಲಿಯರ್ ಆರ್ ನಾಟ್? ಸೊ ಹಾಗಾಗಿ ಲೆಟ್ ಅಸ್ ಗೋ ವಿತ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್ ಇನ್ ದಿಸ್ ವಿಡಿಯೋ. ಈ ಒಂದು ವಿಡಿಯೋಲಿ ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ ನಾವು ಮುಂದೆ ನೋಡಿಕೊಂಡು ಹೋಗೋಣ. ಸೊ ನೋಡಿ, ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ ಅಲ್ಲಿ ಕ್ವಶನ್ಸ್ ಅಂದ್ರೆ ಎಕ್ಸಾಂಪ್ಲರ್ ಕ್ವಶನ್ಸ್ ಆಗಿರ್ಬೋದು, ಇಂಪಾರ್ಟೆಂಟ್ ಶಾರ್ಟ್ ಆನ್ಸರ್ ಕ್ವಶನ್ಸ್ ಆಗಿರ್ಬೋದು, ಏನಿದೆ ಅನ್ನೋದು ನೋಡೋಕ್ಕೂ ಮೊದಲು ಸೊ ನಾವೇನೇನು ನೋಡ್ತಾ ಇದೀವಿ ಈ ಟಾಪಿಕ್ಸ್ ಅನ್ನೋದನ್ನ ಒಂದ್ಸಲ ರೀಕ್ಯಾಪ್ ಮಾಡಿಕೊಂಡು ಹೋಗೋಣ. ಸೊ ವಿ ಆರ್ ಲುಕಿಂಗ್ ಇಂಟು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅಂದ್ರೆ ಈ ಡ್ಯೂಯಲ್ ನೇಚರ್ ಆಫ್ ರೇಡಿಯೇಷನ್ ಅಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಏನು ನಾವು ಓದಬೇಕು, ಎಷ್ಟು ಓದಬೇಕು ಅನ್ನೋದನ್ನ ಒಂದ್ಸರಿ ಅನಾಲಿಸಿಸ್ ಮಾಡಿಕೊಂಡು, ಅಷ್ಟೆಲ್ಲ ನಮ್ಮ KCETಗೆ ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ ಇಂದ ಎಷ್ಟು ನಂಬರ್ ಆಫ್ ಕ್ವಶನ್ಸ್ ಬಂದಿದೆ ಅನ್ನೋದನ್ನ ಡಿಸ್ಕಸ್ ಮಾಡಿಕೊಂಡು, ಅದಾದ ನಂತರ ವಿಲ್ ಮೂವ್ ಆನ್ ಟು ದ ಎಕ್ಸಾಂಪ್ಲರ್ ಅಂಡ್ ಇಂಪಾರ್ಟೆಂಟ್ ಶಾರ್ಟ್ ಆನ್ಸರ್ ಕ್ವಶನ್ ಬಗ್ಗೆ ನಾವು ಡಿಸ್ಕಸ್ ಮಾಡಿಕೊಂಡು ಹೋಗೋಣ. ಓಕೆನಾ? ಸೊ ನೋಡಿ, ಇಲ್ಲಿ ಈ ಒಂದು ಎಕ್ಸಾಂಪ್ಲರ್ ಕ್ವಶನ್ಸ್ ನೀವು ಓದೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಕಾನ್ಫಿಡೆನ್ಸ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಅದರ ಜೊತೆಗೆ ಇದೇ ಕ್ವಶನ್ಸ್ ನಿಮಗೆ KCETಯಲ್ಲೂ ಸಹ ಬರತಕ್ಕಂಥ ಅವಕಾಶಗಳಿದೆ. ಬೈ ಜಸ್ಟ್ ಚೇಂಜಿಂಗ್ ದ ನಂಬರ್ಸ್ನ ಚೇಂಜ್ ಮಾಡಿ ನಿಮಗೆ ಕೇಳೋದಕ್ಕಂಥ ಅವಕಾಶ ಇದೆ ಅಂತ ನಾನು ನಿಮಗೆ ತುಂಬಾ ವಿಡಿಯೋಸಲ್ಲೂ ಸಹ ಹೇಳಿದ್ದೀನಿ. ಸೊ ಇದೊಂದು ಈ ವಿಡಿಯೋಲ್ಲೂ ಸಹ ನಾನು ಹೇಳ್ತೇನೆ. ಓಕೆ, ಲೆಟ್ ಅಸ್ ಸಿ ವಾಟ್ ಆರ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅಂಡ್ ಇಂಪಾರ್ಟೆಂಟ್ ಟಾಪಿಕ್ಸ್ ಇನ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್ ಅಂತ ನೋಡಿದ್ದಾಗ, ನೋಡಿ ಇಲ್ಲಿ ಎಲೆಕ್ಟ್ರಾನ್ ಎಮಿಷನ್ ಅಂದ್ರೆ ಗೊತ್ತು. ವಾಟ್ ಈಸ್ ಎಲೆಕ್ಟ್ರಾನ್ ಎಮಿಷನ್? ಒಂದು ಮೆಟಲ್ ಸರ್ಫೇಸ್ ಇಂದ ಯಾವ ರೀತಿಯಲ್ಲಿ ನಾವು ಎಲೆಕ್ಟ್ರಾನ್ ಆಚೆಗೆ ತೆಗಿತೀವೋ ಅದನ್ನ ಎಲೆಕ್ಟ್ರಾನ್ ಎಮಿಷನ್. ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಎಲೆಕ್ಟ್ರಾನ್ ಎಮಿಷನ್ಸ್ ಅಂತ ಬರುತ್ತೆ. ಒಂದು ಥರ್ಮ್ಯಾನಿಕ್ ಎಮಿಷನ್ ಆಗಿರ್ಬೋದು, ಇಲ್ಲದೆ ಹೋದ್ರೆ ಫೀಲ್ಡ್ ಎಮಿಷನ್ ಆಗಿರ್ಬೋದು, ಇಲ್ಲ ಸೆಕೆಂಡರಿ ಎಮಿಷನ್ ಆಗಿರ್ಬೋದು, ಇಲ್ಲ ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಆಗಿರಬಹುದು. ದಿಸ್ ಆರ್ ದ 4 ಡಿಫರೆಂಟ್ ಟೈಪ್ಸ್ ಆಫ್ ಎಲೆಕ್ಟ್ರಾನಿಕ್ ಎಮಿಷನ್ ಅಂತ ನಾವು ಓದಬೇಕಾಗಿ ಬರುತ್ತೆ. ಸೊ ಈ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ ನಾವು ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಅಲ್ಲಿ ಅಂದ್ರೆ ನಾನು ಹೇಳ್ತಾನೆ ಇದ್ದೀನಿ ನಿಮಗೆ ಪ್ರತಿಯೊಂದು ವಿಡಿಯೋಲಿ, ಫ್ರಮ್ ದ ಪಾಸ್ಟ್ 10 years ಅಂತ ನಾವು ಹೇಳ್ಬೋದು. From the past 10 years, whenever we observe this, we can say there is no questions has been asked from this particular topic, electron emission. Okay, later whenever we move on to the photoelectric effect ಅಂದ್ರೆ ಏನು ಅಂತಂದ್ರೆ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಆಗಿರ್ಬೋದು, ಥ್ರೆಶೋಲ್ಡ್ ವೇವ್ ಲೆಂತ್ ಆಗಿರ್ಬೋದು, ವರ್ಕ್ ಫಂಕ್ಷನ್ ಆಗಿರಬಹುದು. ಅಷ್ಟೆಲ್ಲ ಈ ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಅನ್ನೋದು ಯಾವಾಗ ನಡೆಯುತ್ತೆ, ವಾಟ್ ಈಸ್ ದ ಆರಿಜಿನ್ ಫಾರ್ ಫೋಟೋ ಎಲೆಕ್ಟ್ರಿಕ್ ಎಮಿಷನ್, ಅಷ್ಟೆಲ್ಲ ಲಾಸ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಷ್ಟೆಲ್ಲ ನೋಡಿ. ಫ್ರೀಕ್ವೆನ್ಸಿ ಆಫ್ ದ ಇನ್ಸಿಡೆಂಟ್ ರೇಡಿಯೇಷನ್ ಚೇಂಜ್ ಆಗಿದ್ದಾಗ, ಓಕೆ, ಕೈನೆಟಿಕ್ ಎನರ್ಜಿ ಆಫ್ ಫೋಟೋ ಎಲೆಕ್ಟ್ರಾನ್ಸ್ ಯಾವ ರೀತಿ ಬದಲಾವಣೆ ಆಗುತ್ತೆ, ಅಷ್ಟೆಲ್ಲ ಇಂಟೆನ್ಸಿಟಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್ ನಿಮಗೆ ಚೇಂಜ್ ಆಗಿದ್ದಾಗ ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ಯಾವ ರೀತಿ ನಿಮಗೆ ಡಿಪೆಂಡ್ ಆಗಿರುತ್ತೆ, ಸ್ಟಾಪಿಂಗ್ ಪೊಟೆನ್ಷಿಯಲ್ ಅಂದ್ರೆ ಏನು, ಎಲ್ಲ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ಸ್ ಮೇಲೆ ಥಿಯರಿ ಕ್ವಶನ್ಸ್ ಅಂತಲೂ ಸಹ ನಾವು ಹೇಳಬಹುದು. ಇಸ್ ಇಟ್ ಕ್ಲಿಯರ್? ಆ ಥಿಯರಿ ಕ್ವಶನ್ಸ್ ಅದ್ರ ಜೊತೆಗೆ ಗ್ರಾಫ್ಸ್ ಅಂತಂದ್ರೆ ನಿಮಗೆ ಗೊತ್ತಿರುತ್ತೆ, ವಾಟ್ ಇಸ್ ಇಟ್, ಕೈನೆಟಿಕ್ ಎನರ್ಜಿ ವರ್ಸಸ್ ಫ್ರೀಕ್ವೆನ್ಸಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್, and stopping potential versus frequency of the incident radiation, and photoelectric current with the anode potential in 2 different cases. First case, intensity kept constant, frequency changes. Second case, frequency kept constant, intensity changes. ಸೊ ಅದನ್ನ ಬೇಸ್ ಮಾಡಿಕೊಂಡು ನಿಮಗೆ ನೋಡಿ 9 ಕ್ವಶನ್ಸ್ ನಿಮಗೆ ಕೇಳಿದ್ದಾರೆ ಫ್ರಮ್ ದ ಪಾಸ್ಟ್ 10 years ಅಂತ ನಾವು ಹೇಳಬಹುದು. ಫ್ರಮ್ ದ ಪಾಸ್ಟ್ 10 years. ಅದಾದ್ಮೇಲೆ ನೋಡಿ ಇಲ್ಲಿ ಐನ್ಸ್ಟೀನ್ಸ್ ಈಕ್ವೇಷನ್. ಐನ್ಸ್ಟೀನ್ ಅವರು ಹೇಳೋದೇ ನಿಮಗೆ ಅಂತಂದಾಗ, ಐನ್ಸ್ಟೀನ್ ಆಲ್ಸೋ ಎಕ್ಸ್ಪ್ಲೈನ್ಸ್ ಥಿಯರಿಟಿಕಲಿ ಹೌ ದ ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಟೇಕ್ಸ್ ಪ್ಲೇಸ್. ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅನ್ನೋದು ಮ್ಯಾಥಮೆಟಿಕಲ್ ಆಗಿ ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಹಾಗಾಗಿ ಬೇಸ್ಡ್ ಆನ್ ದಿಸ್ ನಿಮಗೆ 8 ಕ್ವಶನ್ಸ್ ನಿಮಗೆ ಬಂದಿದೆ. ಓವರ್ ಆಲ್ ಆಗಿ ನಾವು ಹೇಳಬೇಕು ಸಿಂಪಲ್ ಆಗಿ ಅಂತಂದ್ರೆ, ನೋಡಿ ಇಲ್ಲಿ ಈ ಎರಡು ಸೇಮ್, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗಿರ್ಬೋದು, ಇಲ್ಲ ಐನ್ಸ್ಟೀನ್ಸ್ ಫೋಟೋ ಎಲೆಕ್ಟ್ರಿಕ್ ಈಕ್ವೇಷನ್ ಆಗಿರಬಹುದು.
ಐನ್ಸ್ಟೀನ್ಸ್ ಫೋಟೋಎಲೆಕ್ಟ್ರಿಕ್ ಈಕ್ವೇಶನ್ ಏನು ಹೇಳುತ್ತೆ? ದ ಎನರ್ಜಿ ಆಫ್ ದ ಇನ್ಸಿಡೆಂಟ್ ರೇಡಿಯೇಷನ್ ಈಸ್ ಯೂಸ್ಡ್ ಇನ್ ಟೂ ಪಾರ್ಟ್ಸ್. ಒನ್ ಈಸ್ ಟು ಎಮಿಟ್ ದ ಎಲೆಕ್ಟ್ರಾನ್ಸ್ ಫ್ರಮ್ ದ ಮೆಟಲ್ ಸರ್ಫೇಸ್ and the other one is to give kinetic energy or to give energy for those photo electrons ಅಂತ ಅಂದ್ಬಿಟ್ಟು. ಇಸ್ ಇಟ್ ಕ್ಲಿಯರ್? ಸೊ ಆ ಒಂದು ಕಾನ್ಸೆಪ್ಟ್ನ ಬೇಸ್ ಮಾಡಿಕೊಂಡು ನಿಮಗೆ 8 ಕ್ವಶನ್ಸ್ ನಿಮಗೆ ಬಂದಿದೆ ಅಂತ ನಾವು ಹೇಳ್ತಾ ಇದ್ದೀವಿ. ಓಕೆ, ಲೇಟರ್ ವಿ ಕ್ಯಾನ್ ಸಿ ವಾಟ್ ಇಸ್ ದ ಡಿ ಬ್ರೋಗ್ಲಿ ಹೈಪಾಥಸಿಸ್. ಡಿ ಬ್ರೋಗ್ಲಿ ಹೈಪಾಥಸಿಸ್, ಡಿ ಬ್ರೋಗ್ಲಿ ವೇವ್ ಲೆಂತ್ ಆಗಿರಬಹುದು. ಡಿ ಬ್ರೋಗ್ಲಿ ವೇವ್ ಲೆಂತ್, ಆ ಡಿ ಬ್ರೋಗ್ಲಿ ವೇವ್ ಲೆಂತ್ ಅನ್ನೋದು ಯಾವ ಕ್ವಾಂಟಿಟೀಸ್ ಮೇಲೆ ಹೇಗೆ ಡಿಪೆಂಡ್ ಆಗಿರುತ್ತೆ ಅಂದರೆ ವೆಲಾಸಿಟಿ ಆಫ್ ದ ಪಾರ್ಟಿಕಲ್ ಚೇಂಜ್ ಆಗಿದ್ದಾಗ ಡಿ ಬ್ರೋಗ್ಲಿ ವೇವ್ ಲೆಂತ್ ಏನಾಗುತ್ತೆ. ಅಷ್ಟೇ ಅಲ್ಲದೆ ಎನರ್ಜಿ ಆಫ್ ದ ಡಿಫರೆಂಟ್ ಪಾರ್ಟಿಕಲ್ಸ್ ನಾವು ತಗೊಂಡಿದ್ದಾಗ ನಿಮಗೆ ಡಿ ಬ್ರೋಗ್ಲಿ ವೇವ್ ಲೆಂತ್ ಹೇಗೆ ವೇರಿ ಆಗುತ್ತೆ. ಪೊಟೆನ್ಷಿಯಲ್ ಕಾನ್ಸ್ಟೆಂಟ್ ಆಗಿ ಅಪ್ಲೈ ಮಾಡಿದಾಗ ಏನು ನಡೆಯುತ್ತೆ ಅಷ್ಟೆಲ್ಲ ನೋಡಿ. ಇಲ್ಲಿ ಚಾರ್ಜ್ ಮೇಲೆ ಹೇಗೆ ಡಿಪೆಂಡ್ ಆಗುತ್ತೆ, ಮಾಸ್ ಮೇಲೆ ಹೇಗೆ ಡಿಪೆಂಡ್ ಆಗುತ್ತೆ ಅನ್ನೋದು ಎಲ್ಲ ಒಂದು ಕಾನ್ಸೆಪ್ಟ್ಸ್ನ ಬೇಸ್ ಮಾಡಿಕೊಂಡು ಈ ಡಿ ಬ್ರೋಗ್ಲಿ ವೇವ್ ಲೆಂತ್ ಅನ್ನೋ ಒಂದು ನಿಮಗೆ ಇನ್ವಾಲ್ವ್ ಆಗಿರುತ್ತೆ. ಅದರಿಂದ ನಿಮಗೆ ಕಳೆದ 10 ವರ್ಷಗಳಿಂದ ನಿಮಗೆ 9 ಕ್ವಶನ್ಸ್ ನಿಮಗೆ ಬಂದಿದೆ ಕಂಟಿನ್ಯೂಸ್ ಆಗಿ 9 ಕ್ವಶನ್ಸ್. ಇಸ್ ಇಟ್ ಕ್ಲಿಯರ್? ಅಂಡ್ ಒನ್ ಮೋರ್ ಥಿಂಗ್, ನಿಮ್ಗೆ ಇಲ್ಲಿ ವೇವ್ ನೇಚರ್ ಆಫ್ ಎಲೆಕ್ಟ್ರಾನ್ಸ್ನ ಪ್ರೂವ್ ಮಾಡೋದಕ್ಕೆ ಹಳೆ ಸಿಲೆಬಸ್ ಅಲ್ಲಿ ಡೇವಿಸನ್ ಅಂಡ್ ಗರ್ಮರ್ ಎಕ್ಸ್ಪೆರಿಮೆಂಟ್ ಅಂತ ಒಂದು ಇತ್ತು. ಆ ಡೇವಿಸನ್ ಗರ್ಮರ್ ಎಕ್ಸ್ಪೆರಿಮೆಂಟ್ ನಿಮ್ಗೆ ಏನಾಗಿದೆ ಅಂತಂದಾಗ ಅದು ಸಿಲೆಬಸ್ ಇಂದ ಲಾಸ್ಟ್ ಇಯರ್ ಡಿಲೀಟ್ ಆಗಿದೆ. ಇಸ್ ಇಟ್ ಕ್ಲಿಯರ್? ಸೊ ಬೇಸ್ಡ್ ಆನ್ ದಟ್ ಓಕೆ 1 or 2 ಕ್ವಶನ್ಸ್ ಕೇಳಿದ್ದಾರೆ, ಬಟ್ ನೋ ನೀಡ್ ಇದೆಲ್ಲ ಸಹ ನಿಮಗೆ ಡಿ ಬ್ರೋಗ್ಲಿ ವೇವ್ ಲೆಂತ್ ಕೆಳಗಡೆ ನಿಮಗೆ ಬಂದ್ಬಿಡುತ್ತೆ. ಹಾಗಾಗಿ ಹ್ಯಾಪಿಯಾಗಿ ಯು ಕ್ಯಾನ್ ಲರ್ನ್. So these are the questions. So whenever you observe the total number of questions here, total number of questions ನೀವು ಒಂದ್ಸರಿ ಅಬ್ಸರ್ವ್ ಮಾಡಿದ್ದೀರಾ ಅಂತಂದ್ರೆ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ. ಸೊ ಅಬ್ಸರ್ವ್ ಮಾಡಿ. ಇಲ್ಲಿ 9 + 9 18, 18 + 8 ಅಂತಂದಾಗ ಓವರ್ ಆಲ್ ಆಗಿ ನಿಮಗೆ 26 ಕ್ವಶನ್ಸ್ ನಿಮಗೆ ಬಂದಿದೆ ಫ್ರಮ್ ದ ಪಾಸ್ಟ್ 10 ಇಯರ್ಸ್ ಅಂತ ನಾವು ಹೇಳ್ತಾ ಇದ್ದೀವಿ. ಸೊ ದೇರ್ ಆದರ್ ಈ ಒಂದು ಅನಾಲಿಸಿಸ್ ಪ್ರಕಾರ we can say that minimum of 2 questions from or per year we can expect in our KCET entrance examination. every year ನಿಮಗೆ 2 ಕ್ವಶನ್ಸ್ ನಿಮಗೆ ಬರ್ತಾನೆ ಇದೆ, ಕಾನ್ಫಿಡೆಂಟ್ ಆಗಿ, ಡೆಫಿನೆಟ್ ಆಗಿ ಅಂತ ನಾವು ಹೇಳಬಹುದು. ಓಕೆನಾ? ಐ ಹೋಪ್ ನೀವೆಲ್ಲ ಇದೆಲ್ಲ ಪಾಯಿಂಟ್ಸ್ ನಿಮ್ಗೆ ಅರ್ಥ ಆಗಿದೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಮೇನ್ಲಿ ಆನ್ photoelectric effect, that too especially this Einstein's photoelectric equation and de Broglie wavelength ಮೇಲೆ ಕಾನ್ಸಂಟ್ರೇಟ್ ಮಾಡಿ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ದೀರಾ ಅಂತಂದರೆ ಯು ಕ್ಯಾನ್ ಈಸಿಲಿ ಆನ್ಸರ್ ದ 2 questions from this particular chapter in our KCET entrance examination. Okay, I hope it is clear to you. Now let us start. What is the first question which is given in our exemplar ಅಲ್ಲಿ ಯಾವ ಕ್ವಶನ್ಸ್ ಕೊಟ್ಟಿದ್ದಾರೆ ಅದನ್ನು ಹೇಗೆ ನಾವು ಡಿಸ್ಕಸ್ ಮಾಡಿಕೊಂಡು ಹೋಗಬಹುದು ಅನ್ನೋದನ್ನ ಡಿಸ್ಕಸ್ ಮಾಡಿ ನೋಡೋಣ. let us see the first question. A particle is dropped from a height capital H. The de Broglie wavelength of the particle as a function of height is proportional to ಅಂತ ಕೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಅವ್ರು ಏನು ಕೇಳಿದ್ದಾರೆ ಒಂದ್ಸರಿ ನೀಟಾಗಿ ಅಬ್ಸರ್ವ್ ಮಾಡಿ. ಲೆಟ್ ಅಸ್ ಸೇ this is a ground. let us say this is a particle of mass m ಇರುತ್ತೆ ಮಾಸ್. ಇದನ್ನ ಇನಿಷಿಯಲಿ ಡ್ರಾಪ್ಡ್ ಅಂದ್ರೆ ಇನಿಷಿಯಲ್ ವೆಲಾಸಿಟಿ 0 ಆಗುತ್ತಲ್ವಾ. and before reaching the ground definitely it will gain some speed. ಈಕ್ವೇಶನ್ ಆಫ್ ಮೋಷನ್ ನೀವು ಅಪ್ಲೈ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ v becomes equals to root of 2g into capital H ಅಂತ ಅಂದ್ಬಿಟ್ಟು. ಅಂದರೆ ಬಿಫೋರ್ ರೀಚಿಂಗ್ ದ ಗ್ರೌಂಡ್ ಈ ಬಾಡಿಗೆ v ಅನ್ನೋ ಒಂದು ವೆಲಾಸಿಟಿ ಇರುತ್ತೆ. ಇಟ್ ಈಸ್ ಈಕ್ವಲ್ಸ್ ರೂಟ್ ಆಫ್ 2gh ಅಂತ ನಾವು ಹೇಳಬಹುದು. ದೇರ್ಫೋರ್ ಡಿ ಬ್ರೋಗ್ಲಿ ವೇವ್ ಲೆಂತ್ ಪ್ರಕಾರ ನಮಗೆ ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು h ಡಿವೈಡೆಡ್ ಬೈ mv. ಸೊ h ಡಿವೈಡೆಡ್ ಬೈ m ಇಂಟು ರೂಟ್ ಆಫ್ 2gh. ಸೊ ಈ ಒಂದು ಈಕ್ವೇಶನ್ ನೀವು ಅಬ್ಸರ್ವ್ ಮಾಡಿದ್ದಾಗ ದೆನ್ ಯು ವಿಲ್ ಗೆಟ್ ಟು ನೋ ದಟ್ ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ರೂಟ್ ಆಫ್ ಕ್ಯಾಪಿಟಲ್ H ಅಂತ ಹೇಳಿದ್ದಾಗ ಇಟ್ ಈಸ್ ಈಕ್ವಲ್ಸ್ ಟು h to the power of -1/2.
is one of the equation which is already asked. one equation ಅಲ್ಲ ಸಾರಿ, ಇದೊಂದು ಪ್ರಾಬ್ಲಮ್ ಆಲ್ರೆಡಿ ನಿಮಗೆ KCET ಅಲ್ಲೂ ಕೇಳಿದ್ದಾರೆ, ನೀಟ್ ಅಲ್ಲೂ ಕೇಳಿದ್ದಾರೆ, ಇದೇ ರೀತಿ ಮಾಡಲ್ ನಿಮಗೆ JEE ಸಹ ಕೇಳಿದ್ದಾರೆ. ಹಾಗಾಗಿ ಯು ಹ್ಯಾವ್ ಟು ಲರ್ನ್ ದಿಸ್ ಕ್ವಶನ್. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್. ಅರ್ಥ ಆಗಿದೆ ಅಲ್ವಾ ಇದನ್ನು ಹೇಗೆ ನಾವು ಆನ್ಸರ್ ಮಾಡಬೇಕು ಅಂತ ಅಂದ್ಬಿಟ್ಟು. ನಾವು ಸಿಮಿಲರ್ಲಿ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ಏನು ಅಂತ ನಾವು ಒಂದ್ಸರಿ ಅಬ್ಸರ್ವ್ ಮಾಡಿ. ಪ್ಲೀಸ್ ರೀಡ್ ದಿಸ್ ಕ್ವಶನ್. The wavelength of a photon needed to remove a proton from a nucleus which is bound to the nucleus with 1 million electron volt energy is nearly ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ಒಂದು ಪ್ರೋಟಾನ್ನ ರಿಮೂವ್ ಮಾಡಬೇಕು ಅಂತಂದಿದ್ದಾಗ ವಾಟ್ ಶುಡ್ ಬಿ ದ ಎನರ್ಜಿ ರಿಕ್ವೈರ್ಡ್, ಎನರ್ಜಿ ನಿಮಗೆ ಮೆನ್ಷನ್ ಮಾಡಿದ್ದಾರೆ, 1 million electron volt ಆಫ್ ಎನರ್ಜಿ ಅಂತ ಮೆನ್ಷನ್ ಮಾಡಿದ್ದಾರೆ. ಹಾಗಿದ್ದಾಗ ವಾಟ್ ಈಸ್ ದ ಕರೆಸ್ಪಾಂಡಿಂಗ್ ವೇವ್ ಲೆಂತ್ ಅಂತ ಹೇಳಿದ್ದಾರೆ. ಓಕೆ, ಲೆಟ್ ಅಸ್ ಸಿ ಹಿಯರ್. ಎನರ್ಜಿ is equals to 1 million electron volt. 1 million ಅಂದರೆ 10 to the power of plus 6 ಅಂತ ನಾವು ಹೇಳ್ಬೋದು. ಎಲೆಕ್ಟ್ರಾನ್ ವೋಲ್ಟ್ ಅಂತಂದರೆ 1.6 into 10 to the power of minus 19. It will get converted into joules. But according to us, E is equals to h nu ಅಲ್ವಾ. h nu ಅಂದರೆ hc by lambda. Therefore, they are asking us to calculate lambda. That is hc divided by capital E. h ಅಂತಂದರೆ 6.625 into 10 to the power of minus 34 into c ಅಂತಂದರೆ 3 into 10 to the power of 8 divided by what is the energy is 1.6 into 10 to the power of minus 13 ಅಂತ ನಾವು ಹೇಳ್ಬೋದು. ಸೊ ಜಸ್ಟ್ ಡೂ ಕ್ಯಾಲ್ಕುಲೇಷನ್ ಹಿಯರ್. ಎಷ್ಟು ಬರಬಹುದು? ಅಪ್ರಾಕ್ಸಿಮೇಟ್ಲಿ 12 ಸಮಥಿಂಗ್ ಅಂತ ಬರಬಹುದು. ನೋಡಿ ಇಲ್ಲಿ ಅಪ್ರಾಕ್ಸಿಮೇಟ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ದಾಗ 16.1 16.4 ಅಂತ ನಾವು ಹೇಳ್ತಾ ಇದ್ದೀವಿ. 4 into 3 12 into 10 to the power of minus 34 plus 8 ಅಂದರೆ minus 26 plus 13. So it becomes equals to 12 into 10 to the power of minus 13 meter. 12 into 10 power minus 13 meter. So whenever, okay, ನಿಮಗೆ ಇಲ್ಲಿ ಆಪ್ಷನ್ಸ್ ಎಲ್ಲ ನಿಮಗೆ ನ್ಯಾನೋಮೀಟರ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ whenever we go with this ನ್ಯಾನೋಮೀಟರ್ ಅಂತ ಒಂದ್ಸರಿ ನೀವು ಚೆಕ್ ಮಾಡೋಣ, ಎಷ್ಟು ಬರುತ್ತೆ ನಿಮ್ಗೆ ಇದಕ್ಕೆ ಆನ್ಸರ್ ಅಂತ ನಾವು ಒಂದ್ಸರಿ ನೋಡೋಣ. ಸೊ whenever we do this ನ್ಯಾನೋಮೀಟರ್ ಅಂತಂದ್ರೆ we can write this value as 12 into 10 to the power of minus 4 into 10 to the power of minus 9 ಮೀಟರ್ ಅಂತ ಬರೀಬಹುದು ಅಲ್ವಾ. ಸೊ ಇಲ್ಲಿ ನೋಡಿ, we can write this as 1.2 into 10 to the power of minus 3 ನ್ಯಾನೋಮೀಟರ್. ಫೈನಲ್ ಆನ್ಸರ್ ನಮಗೆ ಬರುತ್ತೆ. hence we can go with option B as a right answer. ಅರ್ಥ ಆಗಿದಲ್ವ ಇದನ್ನ ಹೇಗೆ ನಾವು ಆನ್ಸರ್ ಮಾಡಬೇಕು ಅಂತ ಅಂದ್ಬಿಟ್ಟು. ನಾವು I hope it is clear to you. Similarly, let us move on to the next question, what they are saying to us. So please read this question. Consider a beam of electrons, each electron with energy E naught, incident on a metal surface kept in an evacuated chamber anta kotte, kept in an evacuated chamber. Then no electrons will be emitted, as only photons can emit electrons. Electrons can be emitted, but all with energy E naught ಅಂತಂದ್ರೆ we can say maximum energy of the incident electrons ಅಂತ ನಾವು ಹೇಳಬಹುದು. Electrons can be emitted with any energy with a maximum of E naught minus phi, where phi is the work function ಅಂತ where phi is the work function. Electrons can be emitted with any energy with a maximum of E naught ಅಂತ ಹೇಳ್ತಾ ಇದ್ದಾರೆ. ಓಕೆ, ಒಂದ್ಸರಿ ಕ್ವಶನ್ ಇನ್ನೊಂದ್ಸರಿ ಓದೋಣ. ವಾಟ್ ದೇ ಆರ್ ಸೇಯಿಂಗ್ ಟು ಅಸ್. ಪ್ಲೀಸ್ ರೀಡ್ ದಿಸ್. ಕನ್ಸಿಡರ್ ಎ ಬೀಮ್ ಆಫ್ ಎಲೆಕ್ಟ್ರಾನ್ಸ್. ಸೊ ದಿಸ್ ಈಸ್ ದ ಕ್ವಶನ್. ಇದು ಕ್ವಶನ್ ಬೇಸ್ಡ್ ಆನ್ ಸೆಕೆಂಡರಿ ಎಮಿಷನ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತಾರೆ. ಏನು ಸೆಕೆಂಡರಿ ಎಮಿಷನ್ ಅಂತಂದ್ರೆ ನೋಡಿ, ಥರ್ಮಯಾನಿಕ್ ಎಮಿಷನ್ ಅಂದ್ರೆ ಗೊತ್ತಿದೆ ಅಲ್ವಾ. ಯಾವಾಗಾದ್ರೂ ಮೆಟಲ್ ಸರ್ಫೇಸ್ನ ನಾನು ಹೀಟ್ ಸಪ್ಲೈ ಮಾಡಿ ಎಲೆಕ್ಟ್ರಾನ್ಸ್ನ ರಿಲೀಸ್ ಮಾಡಿಸ್ತೀನೋ ಅವಾಗ ಅದನ್ನ ಏನಂತ ಥರ್ಮಯಾನಿಕ್ ಎಮಿಷನ್ ಅಂತ ನಾವು ಹೇಳ್ಬೋದು. ಇನ್ನು ಸೆಕೆಂಡ್ ಒನ್ ಏನಂತಂದಾಗ ಸೆಕೆಂಡರಿ ಎಮಿಷನ್. ಈ ಮೆಟಲ್ ಆಲ್ರೆಡಿ ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತೆ, ಆದರೆ ಅದು ಬೌಂಡ್ ಆಗಿರುತ್ತೆ.
ಸೊ ಈ ಒಂದು ಎಲೆಕ್ಟ್ರಾನ್ಸ್ನ ರಿಮೂವ್ ಮಾಡಬೇಕು ಅಂತಂದರೆ ನಾನು ಎ ಪ್ರೈಮರಿ ಬೀಮ್ ಆಫ್ ಎಲೆಕ್ಟ್ರಾನ್ಸ್ನ ಇದ್ರ ಮೇಲೆ ಇನ್ಸಿಡೆಂಟ್ ಮಾಡ್ತೀನಿ. ಇನ್ಸಿಡೆಂಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಈ ಪ್ರೈಮರಿ ಬೀಮಲ್ಲಿರುವಂಥ ಈ ಎಲೆಕ್ಟ್ರಾನ್ಸ್ಗೆ ಎನರ್ಜಿನ ಸಪ್ಲೈ ಮಾಡಿ ಈ ಎಲೆಕ್ಟ್ರಾನ್ಸ್ನ ಆಚೆಗೆ ತೆಗೆಯುತ್ತೆ ಅಂತ ನಾವು ಹೇಳಬಹುದು. ದೇರ್ಫಾರ್ ಅಕಾರ್ಡಿಂಗ್ ಟು ದಟ್ ನಾವೇನು ಹೇಳ್ಬೋದು ನಾವು ಇಲ್ಲಿ ಅಂತಂದಾಗ ನೋ ಎಲೆಕ್ಟ್ರಾನ್ಸ್ ವಿಲ್ ಎಮಿಟೆಡ್ ಆಸ್ ಓನ್ಲಿ ಫೋಟಾನ್ಸ್ ಅನ್ನೋದು ನಿಮಗೆ ರಾಂಗ್ ಆಪ್ಷನ್ ಆಗಿರುತ್ತೆ. ಕರೆಕ್ಟ್ ಅಲ್ವಾ? ಅಂಡ್ ಲೇಟರ್ ಎಲೆಕ್ಟ್ರಾನ್ಸ್ ಎಮಿಟೆಡ್ ಬಟ್ ಆಲ್ ವಿತ್ ಎನರ್ಜಿ ಇ ನಾಟ್. ನೋ, ಅದು ನಾವು ಹೇಳಿದ್ದೀವಿ ಏನಾದರೆ ಈ ಪ್ರೈಮರಿ ಬೀಮ್ಗೆ ಎನರ್ಜಿ ಅನ್ನೋದಿರುತ್ತೋ ಆ ಎನರ್ಜಿ ಅನ್ನೋದು ಮೆಟಲ್ ಸರ್ಫೇಸ್ ಮೇಲೆ ಬಿದ್ದಾಗ ವರ್ಕ್ ಫಂಕ್ಷನ್ ದ ಮಿನಿಮಮ್ ಎನರ್ಜಿ ರಿಕ್ವೈರ್ಡ್ ಜಸ್ಟ್ ಟು ರಿಮೂವ್ ದ ಎಲೆಕ್ಟ್ರಾನ್ಸ್. ಅದಕ್ಕೊಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಇನ್ನು ಸ್ವಲ್ಪ ಎನರ್ಜಿ ಅನ್ನೋದು ನಿಮ್ಗೆ ಏನಾಗಿರುತ್ತೆ ಅಂದರೆ ಇಲ್ಲಿ ರಿಲೀಸ್ ಆಗಿರುತ್ತೆ ಎಲೆಕ್ಟ್ರಾನ್ಸ್, ಮೆಟಲ್ ಸರ್ಫೇಸ್ನ ಎಲೆಕ್ಟ್ರಾನ್ಸ್ ರಿಲೀಸ್ ಆಗಿರುತ್ತಲ್ವ, ಅದಕ್ಕೆ ಕೈನೆಟಿಕ್ ಎನರ್ಜಿನ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಾವು ಹೇಳ್ಬೋದು. ಹಾಗಾಗಿ ಅವ್ರು ಏನು ಹೇಳ್ತಾರೆ ನೋಡಿ, ಎಲೆಕ್ಟ್ರಾನ್ಸ್ ಎಮಿಟೆಡ್ ವಿತ್ ಅನ್ ಎನರ್ಜಿ ಇ ನಾಟ್, ಬಿಕಾಸ್ ಇ ನಾಟ್ ಅಂದರೆ ಏನು ಅಂತ ಎನರ್ಜಿ ಅದು ಇನ್ಸಿಡೆಂಟ್ ಎಲೆಕ್ಟ್ರಾನ್ಸ್. ಹಾಗಾಗಿ ಅಷ್ಟು ಎನರ್ಜಿ ಇಲ್ಲಿರತಕ್ಕಂಥ ಎಲೆಕ್ಟ್ರಾನ್ಸ್ಗೆ ಕೊಡೋಕ್ಕೆ ಸಾಧ್ಯನೇ ಆಗಲ್ಲ. ಸೊ ಇಟ್ ಈಸ್ ನಾಟ್ ಕರೆಕ್ಟ್. So electrons can be emitted with any energy with a maximum of E naught minus phi. E naught minus phi is not the maximum. Maximum ಬಂದ್ಬಿಟ್ಟು ಏನು ಅಂತಂದಾಗ energy of the incident electron. ಹಾಗಾಗಿ we can move on to the option D. Electrons can be emitted with any energy with a maximum of E naught. The maximum of E naught, that is we can have the electrons emitted energy equal to 0 to E0 comma E naught minus 5 and also to maximum, that is E naught, we can say. So like that we can answer this question. Option D is the right answer. I hope it is clear to you. Move on to the next one. What they are saying to us: a proton, a neutron, an electron and an alpha particle have same energy. Then their de Broglie wavelengths compared as. What happens to the de Broglie wavelength? So given what they have given to us, ನೋಡಿ ಇಲ್ಲಿ ಪ್ರೋಟಾನ್ ಎನರ್ಜಿ ಎಷ್ಟಿರುತ್ತೋ ನ್ಯೂಟ್ರಾನ್ ಎನರ್ಜಿನೂ ಅಷ್ಟೇ ಇರುತ್ತೆ, ಎಲೆಕ್ಟ್ರಾನ್ ಎನರ್ಜಿನೂ ಅಷ್ಟೇ ಇದೆ, ಆಲ್ಫಾ ಎನರ್ಜಿನೂ ಅಷ್ಟೇ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ದಾಗ ಡಿ ಬ್ರೋಗ್ಲಿ ವೇವ್ಲೆಂತ್ ಯಾವುದಕ್ಕೆ ಹೇಗೆ ಇರುತ್ತೆ ಅನ್ನೋದು ಪ್ರಶ್ನೆ. So please look at the board here. So whenever we move on to this de Broglie wavelength in terms of energy, ನೋಡಿ ಯಾವ ಕ್ವಾಂಟಿಟಿ ಆದರೆ ಕಾನ್ಸ್ಟೆಂಟ್ ಅಂತ ಹೇಳಿರ್ತಾರೋ ಅಂತಹ ಒಂದು ಕಾನ್ಸ್ಟೆಂಟ್ ಮೇಲೆ ಡಿಪೆಂಡ್ ಆಗಿರತಕ್ಕಂಥ ಒಂದು ಈಕ್ವೇಶನ್ ನಾವು ಬರೀಬೇಕು. ಡಿ ಬ್ರೋಗ್ಲಿ ವೇವ್ಲೆಂತ್ ಕ್ಯಾನ್ ಬಿ ರಿಟನ್ ಯೂಶಲಿ h ಡಿವೈಡ್ ಬೈ ಮೊಮೆಂಟಮ್ ಅಲ್ವಾ, ಹಾಗಾಗಿ h ಡಿವೈಡ್ ಬೈ ರೂಟ್ ಆಫ್ 2m capital E. Therefore we can say lambda is inversely proportional to square root of mass. Okay, therefore whenever we think about this, ಈ ಒಂದು ಎಕ್ಸ್ಪ್ರೆಷನ್ ಅಬ್ಸರ್ವ್ ಮಾಡಿದ್ದಾಗ ಡಿ ಬ್ರೋಗ್ಲಿ ವೇವ್ಲೆಂತ್ ಅನ್ನೋದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ರೂಟ್ ಆಫ್ ಮಾಸ್ ಮೇಲೆ ಡಿಪೆಂಡ್ ಆಗಿದೆ. Therefore we can say that mass of the alpha particle is greater than the mass of the neutron. Neutron mass is greater than mass of the proton and it is greater than mass of the electron ಅಂತ ನಾವು ಹೇಳ್ತಾ ಇದೀವಿ. Therefore finally ನಾವೇನು ಹೇಳ್ಬೋದು ನೋಡಿ ಇಲ್ಲಿ, lambda alpha is less than lambda neutron less than lambda proton less than lambda electron ಅಂತ ನಾವು ಹೇಳಬಹುದು. lambda alpha less than lambda neutron less than lambda proton less than lambda electron. So what can you say about this here? Lambda alpha less than lambda proton. ಬಟ್ ಇಲ್ಲಿ ಅಪ್ರಾಕ್ಸಿಮೇಟ್ ಆಗಿ ನ್ಯೂಟ್ರಾನ್ ಮಾಸು ಮತ್ತು ಪ್ರೋಟಾನ್ ಮಾಸು ಸ್ವಲ್ಪ ಈಕ್ವಲ್ ಅಂತ ಕನ್ಸಿಡರ್ ಮಾಡಿಬಿಟ್ಟಿದ್ದಾರೆ. ಸೊ ಈಕ್ವಲ್ ಅಂತ ಕನ್ಸಿಡರ್ ಮಾಡಿದ್ದಾಗ ನಮಗೆ ಆಪ್ಷನ್ ಲ್ಯಾಂಬ್ಡಾ ಆಲ್ಫಾ ಲೆಸ್ ದ್ಯಾನ್ ಅಂತ ನಾವು ಹೇಳಬಹುದು. ಒಂದ್ಸತಿ ಥಿಂಕ್ ಮಾಡಿ ಏನಾದರೂ ಮಿಸ್ಟೇಕ್ ಆಗಿದೆ ಇಲ್ಲಿ ಅಂತ ಅಂದ್ಬಿಟ್ಟು ಅನಾಲಿಸಿಸ್ ಎಲ್ಲ ಒಂದ್ಸರಿ. ಮೋಸ್ಟ್ಲಿ ಆಪ್ಷನ್ಸ್ ನಿಮಗೆ ರಾಂಗ್ ಇದೆ. ಸೊ ಬೆಟರ್ ಯು ಕ್ಯಾನ್ ಚೇಂಜ್ ಇಲ್ಲಿ ಲೆಸ್ ದ್ಯಾನ್ ಅಂತ ಇರಬೇಕಾಗಿತ್ತು ಆ್ಯಕ್ಚುಲಿ ನಿಮಗೆ. ಇಸ್ ಇಟ್ ಕ್ಲಿಯರ್? ಹಾಗಾಗಿ ಬೆಟರ್ ಯು ಚೇಂಜ್ ದಿಸ್ ಆಪ್ಷನ್ ಹಿಯರ್, ಲ್ಯಾಂಬ್ಡಾ ಇಟ್ ಈಸ್ ಲೆಸ್ ದ್ಯಾನ್. ಸೊ ನೋಡಿ ಇಲ್ಲಿ ಇಫ್ ಐ ಟೇಕ್ ಮಾಸ್ ಆಫ್ ದ ನ್ಯೂಟ್ರಾನ್ is approximately equals to mass of the proton, then we can say it is equal ಅಂತ ನಾವು ಬರೀಬಹುದು.
Hence, what is the option? We can go with here. We can go with option B as a right answer. Option B as a right answer. I hope it is clear to you. ಅರ್ಥ ಆಗಿದೆ ಅಲ್ವಾ ಹೇಗೆ ಆನ್ಸರ್ ಮಾಡಬೇಕು ಅಂತ. ನಾವು ಸಿಮಿಲರ್ಲಿ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ವಾಟ್ ದೇ ಸೇಯಿಂಗ್ ಟು ಅಸ್. ನೋಡಿ ಇಲ್ಲಿ, an electron is moving with an initial velocity of v is equals to v naught into I cap and is in a magnetic field b is equals to b naught j cap, then its de Broglie wavelength is ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಓಕೆ, ನೋಡಿ ಇಲ್ಲಿ ಅನಲೈಸ್ ಮಾಡಿ. ನೋಡಿ, ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ನಿಮಗೆ ಹೇಗಿದೆ? ಇಟ್ ಈಸ್ ಡೈರೆಕ್ಟೆಡ್ ಅಲಾಂಗ್ ದ ವೈ ಡೈರೆಕ್ಷನ್. ಹಿಯರ್ ಇಟ್ ಈಸ್ ಬಿ ನಾಟ್ ಜೆ ಕ್ಯಾಪ್. ಬಟ್ ಹೌ ದ ಎಲೆಕ್ಟ್ರಾನ್ ಈಸ್ ಮೂವಿಂಗ್ ಹಿಯರ್? electron is moving along the x-axis. It is v naught into I cap ಅಂತ ನಾವು ಬರೀಬಹುದು. Electron is a charged particle. ನಮಗೂ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಒಂದು ಚಾಪ್ಟರ್ ನಾವು ಓದಿದ್ದೀವಿ. ಏನದು ಅಂತಂದ್ರೆ, ವೆನೆವರ್ ಎ ಪಾರ್ಟಿಕಲ್ enters the magnetic field in a direction perpendicular to the direction of magnetic field, it will move in a circular path ಅಂತ ನಾವು ಓದಿದ್ದೀವಿ. Is it clear or not? So it moves in a circular path because of magnetic force. F is equals to Q into V vector cross B vector. So according to this ಏನಾಗುತ್ತೆ ಒಂದ್ಸರಿ ನೋಡೋಣ. ಇಲ್ಲಿ ಅಬ್ಸರ್ವ್ ಮಾಡಿ. magnetic force F vector is equals to charge is E into, ಇಲ್ಲಿ ನೋಡಿ, V naught into I cap cross B naught into J cap. So F vector is equals to E into V naught into B naught I cross J will represent K cap. That means since the force is acting perpendicular to both V vector and magnetic field vector, it will not change the magnitude of the velocity. ಈ ಫೋರ್ಸ್ ಅನ್ನೋದು ಮ್ಯಾಗ್ನಿಟ್ಯೂಡ್ ಆಫ್ ವೆಲಾಸಿಟಿನ ಚೇಂಜ್ ಮಾಡೋದಿಲ್ಲ ಅಂತ ನಾವು ಹೇಳಬಹುದು. ಮ್ಯಾಗ್ನಿಟ್ಯೂಡ್ ಆಫ್ ವೆಲಾಸಿಟಿ ವಿಲ್ ನಾಟ್ ಬಿ ಚೇಂಜ್ ಅಂತ ನಾವು ಹೇಳಬಹುದು. ದೇರ್ಫೋರ್ ವಾಟ್ ಕ್ಯಾನ್ ಯು ಸೇ ಹಿಯರ್? ಇವಾಗ ಏನು ಹೇಳ್ಬೋದು ನಾವಿಲ್ಲಿ ಅಂತಂದಾಗ, ವೆಲಾಸಿಟಿ ಅನ್ನೋದು ಕಾನ್ಸ್ಟೆಂಟ್ ಆಗಿದ್ದಾಗ ಲ್ಯಾಂಬ್ಡಾ h by mv ಅಲ್ವಾ, it also remains constant. De Broglie wavelength will not change. Hence, we can select option A as a right answer. I hope it is clear to you. ಅರ್ಥ ಆಗಿದೆ ಅಲ್ವಾ? ಯಾವಾಗಾದ್ರೆ ಒಂದು ಚಾರ್ಜ್ ಪಾರ್ಟಿಕಲ್ ಅನ್ನೋದು ಫೀಲ್ಡ್ಗೆ ಪರ್ಪೆಂಡಿಕ್ಯುಲರ್ ಎಂಟರ್ ಆಗುತ್ತೋ ಅದ್ರ ಮೇಲೆ ಯಾವುದೇ ರೀತಿ ಮ್ಯಾಗ್ನೆಟಿಕ್ ಫೋರ್ಸ್ ಇರಲ್ಲ. ಮ್ಯಾಗ್ನೆಟಿಕ್ ಫೋರ್ಸ್ ಇರುತ್ತೆ, but it will not accelerate in the sense magnitude of speed na change ಮಾಡೋದಿಲ್ಲ. Okay, I hope it is clear to you. So let us move on to the next question. What they are saying to us, please look at the board here. An electron of mass m move with a initial velocity v is equals to v naught I cap. ನೋಡಿ, ನಮ್ಮ ಪ್ರಕಾರ ಇನಿಷಿಯಲ್ ವೆಲಾಸಿಟಿ ಅನ್ನೋದು u and ಇಲ್ಲಿ v ಅಂತ ಕೊಟ್ಟಿದ್ದಾರೆ. It is equals to v naught into I cap ಅಂತ ಕೊಟ್ಟಿದ್ದಾರೆ. v naught is positive, it is greater than 0. is in an electric field. Electric field ಹೇಗೆ ಕೊಟ್ಟಿದ್ದಾರೆ ನೋಡಿ ಇಲ್ಲಿ, E vector is equals to minus E naught into I cap ಅಂತ ಕೊಟ್ಟಿದ್ದಾರೆ. E naught is a constant and is also a positive value. So de Broglie wavelength at time t seconds, what can you say about it? It's de Broglie wavelength. Okay, so let's say initially ಏನಾಗಿರೋದು ನೋಡಿ ಇಲ್ಲಿ, initially de Broglie wavelength is lambda naught is equals to h divided by m into v naught ಅಂತ ನಾವು ಬರೀಬಹುದು. Let us call this as equation 1. Is it clear? Therefore, from the equation of motion, v vector is equals to u vector plus a vector into t. Initial velocity ಏನು ಕೊಡಿದೆ ನಮಗೆ ಇಲ್ಲಿ, v naught into I cap
ಇನಿಷಿಯಲ್ ವೆಲಾಸಿಟಿ ವಿ ನಾಟ್ ಇಂಟು ಐ ಕ್ಯಾಪ್ ಪ್ಲಸ್ ಆಕ್ಸಲರೇಷನ್ನ ಹೇಗೆ ಬರೀಬಹುದು ನಾವಿಲ್ಲಿ ಅಂತಂದರೆ ಎಲೆಕ್ಟ್ರಿಕ್ ಫೋರ್ಸ್ ಡಿವೈಡ್ ಬೈ ಮಾಸ್ ಇಂಟು ಟೈಮ್ ಅಂತ ನಾವು ಬರೀಬಹುದು. ಎಲೆಕ್ಟ್ರಿಕ್ ಫೋರ್ಸ್ ಅಂದ್ರೇನು? ಎಫ್ ಈಕ್ವಲ್ ಟು ಇ ಕ್ಯೂ ಅಲ್ವಾ. ದೇರ್ ಫೋರ್ ವಿ ಕ್ಯಾನ್ ಸೇ ದಟ್ ವಿ ವೆಕ್ಟಾರ್ ಈಸ್ ಈಕ್ವಲ್ಸ್ ಟು, ವಿ ಕ್ಯಾನ್ ರೈಟ್, ಏನು ಬರೀಬೋದು ನಾವಿಲ್ಲಿ, ವಿ ನಾಟ್ ಇಂಟು ಐ ಕ್ಯಾಪ್ ಪ್ಲಸ್ ಮೈನಸ್ ಎಲೆಕ್ಟ್ರಾನಿಕ್ ಚಾರ್ಜ್ ಅಲ್ವಾ, ಎಲೆಕ್ಟ್ರಾನ್ ಆಗಿರೋದ್ರೆ ಮೈನಸ್ ಇ, ಫೀಲ್ಡ್ ಅನ್ನೋದು ಸಹ ಮೈನಸ್ ಇ ನಾಟ್, ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ವಿ ಕ್ಯಾನ್ ರೈಟ್ ಇ ಇಂಟು ಇ ನಾಟ್ ಬೈ ಎಮ್ ಇಂಟು ಟಿ ಅಂತ ನಾವು ಬರೀಬಹುದು. ದೇರ್ ಫೋರ್ ವಾಟ್ ಈಸ್ ಇಟ್ಸ್ ವೆಲಾಸಿಟಿ? ವಿ ಕ್ಯಾನ್ ರೈಟ್ ಹಿಯರ್ ವೆಲಾಸಿಟಿ ಗೊತ್ತಾಯ್ತಲ್ವ ನಿಮ್ಗೆ ಇಲ್ಲಿ, ಇಂಟು ಐ ಕ್ಯಾಪ್ ಅಂತ ನಾವು ಬರೀತಾ ಇದ್ದೀವಿ. ಸೊ ವಿ ವೆಕ್ಟಾರ್ ಇಸ್ ಈಕ್ವಲ್ಸ್ ಟು ವಿ ನಾಟ್ ಪ್ಲಸ್ ಇ ಇಂಟು ಇ ನಾಟ್ ಬೈ ಎಮ್ ಇಂಟು ಟಿ ಇಂಟು ಐ ಕ್ಯಾಪ್ ಅಂತ ನಾವು ಬರೀಬಹುದು. Is it clear? So just substitute this value here, ಏನು ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಿ. Therefore equation 1 implies new de Broglie wavelength is equals to h divided by m into v. Magnitude ಮಾತ್ರ ಕನ್ಸಿಡರ್ ಮಾಡೋಣ. h divided by m into what is v value here? V value is v naught plus e into e naught by m into t ಅಂತ ನಾವು ಬರೀಬಹುದು. ಇಲ್ಲಿ ವಿ ನಾಟ್ ಅನ್ನೋದನ್ನ ನಾವು ಕಾಮನ್ ತೆಗೆದಿದ್ದಾಗ ಲ್ಯಾಂಬ್ಡಾ ಡ್ಯಾಶ್ ಇಸ್ ಈಕ್ವಲ್ಸ್ ಟು ಹೆಚ್ ಡಿವೈಡ್ ಬೈ ಎಮ್ ಇಂಟು ವಿ ನಾಟ್. ಇಫ್ ಯು ಟೇಕ್ ಕಾಮನ್ ದೆನ್ ವಿ ಕ್ಯಾನ್ ರೈಟ್ 1 ಪ್ಲಸ್ ಇ ಇಂಟು ಇ ನಾಟ್ ಡಿವೈಡ್ ಬೈ ಎಮ್ ಇಂಟು ವಿ ನಾಟ್ ಇಂಟು ಟಿ ಅಂತ ನಾವು ಬರೀಬಹುದು ಅಲ್ವಾ. ನೋಡಿ, ಈ ಎರಡೂ ಟರ್ಮ್ಸಲ್ಲಿ ವಿ ನಾಟ್ನ ಕಾಮನ್ ತೆಗೆದಿದ್ದಾಗ ದೆನ್ ವಿಲ್ ಗೆಟ್ ವಿ ನಾಟ್ ಇನ್ ದ ಡಿನಾಮಿನೇಟರ್ ದ ಸೆಕೆಂಡ್ ಟರ್ಮ್. So therefore we can say that lambda dash is equals to what is h by mv naught? We can say it is lambda naught divided by 1 plus e into e naught by m into v naught into t ಅಂತ ನಾವು ಬರೀಬಹುದು. This is the de Broglie wavelength. E into e naught by m into v naught into t. Hence we can select option A as the right answer. Option A is the right answer. ಅರ್ಥ ಆಗಿದಲ್ವಾ ಹೇಗೆ ನಾವು ಡಿಸ್ಕಸ್ ಮಾಡಬೇಕು, ಇದನ್ನು ಹೇಗೆ ನಾವು ಆನ್ಸರ್ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಇದೇ ಸ್ವಲ್ಪ ನಿಮಗೆ ನೀಟ್ ಮತ್ತು ಜೆ ಲೆವೆಲ್ ಕ್ವಶನ್ಸ್ ಅಂತಂದರೆ ಈ ರೀತಿ ನಿಮಗೆ ವೆಕ್ಟಾರ್ ಫಾರ್ಮಲ್ಲಿ ನಿಮಗೆ ವೆಲಾಸಿಟಿ ಆಗಿರ್ಬೋದು, ಮ್ಯಾಗ್ನೆಟಿಕ್ ಫೀಲ್ಡ್ ಆಗಿರ್ಬೋದು, ಎಲೆಕ್ಟ್ರಿಕ್ ಫೀಲ್ಡ್ ಅದು ಕೊಟ್ಬಿಟ್ಟು ನಿಮಗೆ ಡಿ ಬ್ರೋಗ್ಲಿ ಅಂತ ಹೇಗೆ ಚೇಂಜ್ ಆಗುತ್ತೆ ಅಂತ ಕೇಳ್ತಾ ಇರ್ತಾರೆ. ಓಕೆ, ಐ ಹೋಪ್ ಇಟ್ ಈಸ್ ಕ್ಲಿಯರ್ ಟು ಯು. ಸೊ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ವಾಟ್ ದೇ ಆರ್ ಸೇಯಿಂಗ್ ಟು ಅಸ್, ಪ್ಲೀಸ್ ಒಂದ್ಸರಿ ನೋಡಿ. ಆ್ಯನ್ ಎಲೆಕ್ಟ್ರಾನ್ mass m with an initial velocity v is equals to v naught I cap. V vector ಏನು ಕೊಟ್ಟಿದೆ ನಮಗೆ ಇಲ್ಲಿ, v naught into I cap is in an electric field. E vector is equals to e naught into j cap ಅಂತ ನಾವು ಬರೀಬಹುದು. If lambda naught ಅಂದರೆ initial velocity h divided by m into v naught, its de Broglie wavelength is given by. ನೋಡಿ, ಈ ಪ್ರಾಬ್ಲಮ್ಗೂ ಪ್ರೀವಿಯಸ್ ಪ್ರಾಬ್ಲಮ್ಗೂ ಡಿಫರೆನ್ಸ್ ಏನು ಅನ್ನೋದನ್ನ ಅಬ್ಸರ್ವ್ ಮಾಡಿ. ಪ್ರೀವಿಯಸ್ ಪ್ರಾಬ್ಲಮ್ಮಲ್ಲಿ ವೆಲಾಸಿಟಿ ಆಫ್ ದ ಎಲೆಕ್ಟ್ರಾನ್ ಅನ್ನೋದು ಐ ಅಂದರೆ ಎಕ್ಸ್ ಡೈರೆಕ್ಷನ್ನಲ್ಲೇ ಇದೆ. ಬಟ್ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಸಹ ಮೈನಸ್ ಐ ಕ್ಯಾಪ್ ಅಂದರೆ ಎಕ್ಸ್, ನೆಗೆಟಿವ್ ಎಕ್ಸ್ ಅಲ್ಲಿ ಇದೆ. ಕರೆಕ್ಟ್ ಅಲ್ವಾ? ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, ಈ ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ ಅಲ್ಲಿ ಪಾರ್ಟಿಕಲ್ ಅಂದರೆ ವೆಲಾಸಿಟಿ ಆಫ್ ದ ಎಲೆಕ್ಟ್ರಾನ್ ಅನ್ನೋದು ಪಾಸಿಟಿವ್ ಎಕ್ಸ್ ಅಲ್ಲಿ ಡೈರೆಕ್ಟ್ ಆಗಿದೆ. ಬಟ್ ನಿಮ್ಗೆ ಇಲ್ಲಿ ಇ ಅನ್ನೋದು ನಿಮ್ಗೆ ಏನಾಗಿರುತ್ತೆ ಅಂತಂದಾಗ ಇ ನಾಟ್ ಜೆ ಕ್ಯಾಪ್ ಅಂತ ನಾವು ಹೇಳೋದು. ಇ ಈಕ್ವಲ್ಸ್ ಟು ಇ ನಾಟ್ ಜೆ ಕ್ಯಾಪ್ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ನಿಮಗೆ ವೈ ಆಕ್ಸಿಸ್ ಅಲ್ಲಿ ನಿಮಗೆ ಆಕ್ಟ್ ಮಾಡ್ತಾ ಇದೆ. ಇಸ್ ಇಟ್ ಕ್ಲಿಯರ್? ಅದನ್ನು ನೀವು ಅಬ್ಸರ್ವ್ ಮಾಡಬೇಕಾಗಿರತಕ್ಕಂಥ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಅಟ್ ಟೈಮ್ t is equals to 0, ವಿ ನಾಟ್ ಎಕ್ಸ್ ಅನ್ನೋದು ನಿಮಗೆ ವಿ ನಾಟ್ ಆಗಿರುತ್ತೆ. ಬಟ್ ವಿ ನಾಟ್ ವೈ ಇನಿಷಿಯಲ್ ವೆಲಾಸಿಟಿ ಅಲಾಂಗ್ ವೈ ಕಾಂಪೊನೆಂಟ್ ಇಸ್ ಈಕ್ವಲ್ ಟು 0, ಅಲಾಂಗ್ ವೈ ಡೈರೆಕ್ಷನ್ ನಿಮಗೆ 0 ಆಗಿದೆ. ಆಯ್ತಾ? ಸೊ ದೇರ್ ಫೋರ್ ಆಫ್ಟರ್ ಸಮ್ ಟೈಮ್ t seconds, since the field is acting along the y direction, the particle will get some acceleration along y.
Therefore, how can we calculate this here? Therefore, after some time, after t seconds, ನೋಡಿ ಇಲ್ಲಿ ವಿ ನಾಟ್ ಎಕ್ಸ್ ಅನ್ನೋ ನಿಮ್ಗೆ ಏನು ಚೇಂಜ್ ಆಗಲ್ಲ. ಲೆಟ್ ಇಟ್ ಬಿ ವಿ ನಾಟ್ ಅಂತಾನೆ ಹೇಳ್ಬೋದು ನಾವು. ವಿ ನಾಟ್ ವೈ ಏನಾಗತ್ತೆ ಅಂತಂದಾಗ ಓಕೆ ವಿ ನಾಟ್ ವೈ ಡ್ಯಾಶ್ ಅಂತ ಚೇಂಜ್ ಮಾಡೋಣ. ಓಕೆ ವಿ ನಾಟ್ ವೈ ಪ್ಲಸ್ ಇಲ್ಲಿ ಏನಾಗುತ್ತೆ ನಮ್ಮಲ್ಲಿ ಎ ವೈ ಇಂಟು ಟಿ ಅಂತ ಬರೀಬಹುದಾ. ಇನಿಷಿಯಲಿ ಅಲಾಂಗ್ ದ ವೈ ಡೈರೆಕ್ಷನ್ ದರ್ ಇಸ್ ನೋ ವೆಲಾಸಿಟಿ, ಸೊ ಇಟ್ ಈಸ್ ಇ ಇಂಟು ಇ ಡಿವೈಡೆಡ್ ಬೈ ಎಮ್ ಇಂಟು ಟಿ ಅಂತ ನಾವು ಬರೆಯಬಹುದು ಅಲಾಂಗ್ ಜೆ ಕ್ಯಾಪ್, ಬಿಕಾಸ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಆಕ್ಟಿಂಗ್ ಅಲಾಂಗ್ ದ ಜೆ ಅಂದರೆ ವೈ ಡೈರೆಕ್ಷನ್. ಹಾಗಾಗಿ ಇ ಇಂಟು ಇ ನಾಟ್ ಬೈ ಎಮ್ ಇಂಟು ಟಿ ಅಂತ ನಾವು ಬರೀಬಹುದು. therefore this is the final velocity along the y direction, that is e into e naught by m into t into j cap. Okay, let us say what is the final velocity after some t seconds. It is equals to root of v naught x dash square plus v naught y dash square. So just substitute madana. V is equals to square root of v naught x dash square andre v naught square plus ಇಲ್ಲಿ ಏನಾಗುತ್ತೆ ನೋಡಿ v naught y dash square ಅಂತಂದ್ರೆ you can say e into e naught by m into t ಹೋಲ್ ಸ್ಕ್ವೇರ್ ಅಂತ ನಮಗೆ ಬರುತ್ತೆ. ಹೋಲ್ ಸ್ಕ್ವೇರ್ ಅಂತ ನಮಗೆ ಬರುತ್ತೆ. ಕರೆಕ್ಟ್ ಅಲ್ವಾ? ಸೊ ಒಂದ್ಸರಿ ನೀಟಾಗಿ ಅನಲೈಸ್ ಮಾಡಿ ಇಲ್ಲಿ ಹೇಗೆ ಮಾಡ್ಬೋದು ಇಲ್ಲಿ ಅಂತ ಅಂದ್ಬಿಟ್ಟು. ಸೊ ಪ್ಲೀಸ್ ಡೂ ದಿಸ್ ಸಿಂಪ್ಲಿಫಿಕೇಶನ್. ಐ ಹೋಪ್ ಯು ಕ್ಯಾನ್ ಈಸಿಲಿ ಡೂ ಇಟ್ ಇಲ್ಲಿ ನೋಡಿ ವಿ ನಾಟ್ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ ವಿ ನಾಟ್ ಸ್ಕ್ವೇರ್ ನಾವು ಕಾಮನ್ ತೆಗೆದಿದ್ದಾಗ ಯು ಕ್ಯಾನ್ ರೈಟ್ 1 ಪ್ಲಸ್ e into e naught divided by m into v naught into t whole square ಅಂತ ಬರೀಬಹುದಾ? ಸೇಮ್ ಪ್ರಿವಿಯಸ್ ಪ್ರಾಬ್ಲಮ್ ಹೇಗೆ ಮಾಡಿದೀವೋ ಇದನ್ನು ಹಾಗೆ ಮಾಡ್ತೀವಿ. ಸೊ ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ v is equals to v naught ಅಲ್ಲ v is equals to v naught into we can say it is equals to square root of 1 plus e into e naught by m into v naught into t whole square. Therefore new wavelength, de Broglie wavelength is equals to h divided by m into v. So just substitute ಮಾಡಿ ಏನು ಬರುತ್ತೆ ಅಂತ ನೋಡೋಣ. m into v naught ಇಲ್ಲಿ ಏನು ಬರುತ್ತೆ ನಿಮಗೆ ರೂಟ್ ಆಫ್ 1 ಪ್ಲಸ್ e into e naught by m into v naught into t whole square ಅಂತ ನಾವು ಬರ್ತಿದ್ವಿ, which is equals to lambda naught divided by you can say root of 1 plus e into e naught by m into v naught into t whole square ಅಂತ ನಮಗೆ ಆನ್ಸರ್ ಸಿಗುತ್ತೆ. ಇಸ್ ಇಟ್ ಕ್ಲಿಯರ್? ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಕ್ವಶನ್ ಕ್ಲಿಯರ್ಲಿ. ಅರ್ಥ ಆಗಿದೆ ಅಲ್ವಾ ಇದನ್ನು ಹೇಗೆ ಮಾಡಬಹುದು ಅಂತ ಅಂದ್ಬಿಟ್ಟು. ಸೊ ವಾಟ್ ಇಸ್ ದ ಕರೆಕ್ಟ್ ಆಪ್ಷನ್? ವಿ ಕ್ಯಾನ್ ಗೋ ವಿತ್ ದಿಸ್ ಕರೆಕ್ಟ್ ಆಪ್ಷನ್ ಏನು ಆಗಬಹುದು ಅನ್ನೋದನ್ನು ಅಬ್ಸರ್ವ್ ಮಾಡಿ. ಸೊ whenever we move on with this m into v ಅಂತಂದ್ರೆ we can say ಒಂದ್ಸಲ ನೀಟಾಗಿ ಅಬ್ಸರ್ವ್ ಮಾಡಿ lambda is equals to lambda naught ಅಲ್ವಾ? lambda is equals to lambda naught. ಇಲ್ಲೂ ಸಹ ನಿಮ್ಗಿಲ್ಲಿ ಓಕೆ lambda naught ಇಲ್ಲೊಂದು ಆರೋ ಮಾರ್ಕ್ ನಿಮಗೆ ಮಿಸ್ ಆಗಿದೆ. we can take this as it is square root of hence we can select option D as the right answer. Hence you can select the option as option D. ಅಷ್ಟೇನೆ ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ ಇಲ್ಲಿ ಏನು ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು. ಸೊ ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ ನಾಟ್ ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಇ ಸ್ಕ್ವೇರ್ ಇಂಟು ಇ ನಾಟ್ ಸ್ಕ್ವೇರ್ ಇಂಟು ಇ ಸ್ಕ್ವೇರ್ ಡಿವೈಡ್ ಬೈ ಎಮ್ ಸ್ಕ್ವೇರ್ ಇಂಟು ವಿ ನಾಟ್ ಸ್ಕ್ವೇರ್. ಏನಿಲ್ಲ ಇಲ್ಲಿ ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ ಅಷ್ಟೇ. ಇಲ್ಲಿ ಸ್ಕ್ವೇರ್ನ ಎಕ್ಸ್ಪ್ಯಾಂಡ್ ಮಾಡಿದ್ದಾಗ ಯು ಕ್ಯಾನ್ ಗೋ ವಿತ್ ಆಪ್ಷನ್ ಡಿ ಆಸ್ ಎ ರೈಟ್ ಆನ್ಸರ್. ಇದನ್ನಾದರೂ ಚೇಂಜ್ ಮಾಡ್ಕೋಬಹುದು. ಕರೆಕ್ಷನ್ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಇಲ್ಲಿ ಸ್ಕ್ವೇರ್ ರೂಟ್ ಆಫ್ ಇದೆ ಅಲ್ವಾ, ಅದಕ್ಕಿಂತ ಇದು ಬೆಟರ್ ಅಂತ ಅಂದ್ಬಿಟ್ಟು ಇದನ್ನು ಚೇಂಜ್ ಮಾಡಿದ್ದೀವಿ. ಸೊ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಕ್ವಶನ್ ಕ್ಲಿಯರ್ಲಿ. ಅರ್ಥ ಆಗಿದೆ ಅಲ್ವಾ ನಾವೇನು ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು. ಸೊ ನಾವು ಲೆಟ್ ಅಸ್ ಮೂವ್ ಆನ್ ಟು ದ next question. What they are saying to us. Please read this question here. ಸರಿ, ಕ್ವಶನ್ ಓದಿ. ಮೋಸ್ಟ್ ಪ್ರಾಬಬ್ಲಿ ನಿಮಗಿದು ಮಲ್ಟಿ ಆನ್ಸರ್ ಕ್ವಶನ್ಸ್ ಅಂತ ನಾವು ಹೇಳಬಹುದು. ಇಲ್ಲಿಂದ ನಿಮಗೆ ಮಲ್ಟಿ ಆನ್ಸರ್ ಕ್ವಶನ್ಸ್
it helps you in JEE ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಬಟ್ ಎನಿವೆ ಪ್ಲೀಸ್ ರೀಡ್ ದಿಸ್ ಕ್ವಶನ್ಸ್ ಕೇರ್ಫುಲಿ. ಅಬ್ಸರ್ವ್ ಮಾಡಿ, relativistic corrections become necessary when the expression for the kinetic energy of mv square becomes comparable with mc square. ಅಂದರೆ ನೋಡಿ, ರಿಲೇಟಿವಿಸ್ಟಿಕ್ ಕರೆಕ್ಷನ್ಸ್ ಯಾವಾಗಾದರೆ ಒಂದು ಪಾರ್ಟಿಕಲ್ ಅನ್ನೋದು ಹ್ಯಾವಿಂಗ್ ಸಮ್ ಮಾಸ್ ಎಮ್ ಮೂವ್ಸ್ ವಿತ್ ಅ ಸ್ಪೀಡ್ ಈಕ್ವಲ್ ಟು ಸ್ಪೀಡ್ ಆಫ್ ಲೈಟ್ ಆರ್ ಗ್ರೇಟರ್ ದ್ಯಾನ್ ಸ್ಪೀಡ್ ಆಫ್ ಲೈಟ್, ದೆನ್ ದೇರ್ ಮಸ್ಟ್ ಬಿ ಎ ರಿಲೇಟಿವಿಸ್ಟಿಕ್ ಕರೆಕ್ಷನ್ಸ್ ಇನ್ ಡಿ ಬ್ರೋಗ್ಲಿ ವೇವ್ ಲೆಂತ್ ಅಂತ ನಾವು ಹೇಳಬಹುದು. Where m is the mass of the particle, at what de Broglie wavelength will relativistic corrections become important for an electron ಅಂತ ಹೇಳ್ತಾರೆ. ನೋಡಿ ಇಲ್ಲಿ for relativistic corrections, okay, the speed must be greater or equal to c must be greater, speed of the particle must be greater or equal to c. ಹಾಗಾಗಿ one by one ನಾವು ಚೆಕ್ ಮಾಡಿಕೊಂಡು ಹೋಗೋಣ. So let us say what is the first option here. First option, lambda is equals to 10 nanometer. According to that, ನೋಡಿ ಇಲ್ಲಿ lambda is equals to h by mv ಅಲ್ವಾ. So v is equals to h divided by m into lambda. V is equals to h ಅಂತಂದ್ರೆ 6.625 into 10 to the power of minus 34 divided by what is m. Mass of the electron is 9.1 into 10 to the power of minus 31. Lambda, what is the lambda? 10 into 10 to the power of minus 9 ಅಂತ ನಮಗೆ ಬರುತ್ತೆ. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ದಾಗ, whenever we do this simplification here, ನಿಮಗೆ ಫಸ್ಟ್ ಕೇಸಲ್ಲಿ ಸ್ಪೀಡ್ ಅನ್ನೋದು ನಿಮಗೆ ಅಪ್ರಾಕ್ಸಿಮೇಟ್ಲಿ 10 to the power of 5 meter per second ಅಂತ ಬರುತ್ತೆ. 10 to the power of 5 meter per second, which is less than the speed of the light ಅಲ್ವಾ. ಹಾಗಾಗಿ we cannot go with A option. A ನಿಮಗೆ ಬರಲ್ಲ. Similarly, please check the second option here. Second option, what is the wavelength they have given? Wavelength is equals 10 power minus 1 nanometer. Therefore, V is equals to h divided by m lambda. 6.625 into 10 to the power of minus 34 divided by, ಇಲ್ಲಿ ಏನಾಗುತ್ತೆ ನೋಡಿ, ಇಲ್ಲಿ m ಅಂತಂದಾಗ 9.1 into 10 to the power of minus 31 into lambda ಅಂತಂದ್ರೆ 10 to the power of minus 10 ಅಂತ ನಾವು ಬರೀಬಹುದು ಅಲ್ವಾ. ಸೊ ಸಿಂಪ್ಲಿಫೈ ಮಾಡಿದಾಗ, whenever we do simplification, you will get the answer approximately ನಿಮಗೆ 10 power 7 meter per second ಅಂತ ನಿಮಗೆ ಬರುತ್ತೆ. 10 power velocity is 10 to the power of 7 meter per second, which is less than c. ಹಾಗಾಗಿ ಈ ಒಂದು ಪರ್ಟಿಕ್ಯುಲರ್ ವೇವ್ ಲೆಂತ್ಗೂ ಸಹ ರಿಲೇಟಿವಿಸ್ಟಿಕ್ ಕರೆಕ್ಷನ್ ನಾವು ಅಪ್ಲೈ ಮಾಡೋಕ್ಕೆ ಸಾಧ್ಯ ಇಲ್ಲ. ಓಕೆನಾ. ಸೊ ಲೆಟ್ ಅಸ್ ಟೇಕ್ ಆಪ್ಷನ್ ಸಿ ಮತ್ತು ಡಿ ಒಂದ್ಸಲ ಚೆಕ್ ಮಾಡ್ಕೊಂಡ್ಬಿಡೋಣ. ಆಪ್ಷನ್ ಸಿ ಬಂದ್ಬಿಟ್ಟು ನಿಮಗೆ ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ 10 ಪವರ್ minus 4 V is equals to h divided by m into lambda. So 6.625 into 10 to the power of minus 34 divided by 9.1 into 10 to the power of minus 31 into 10 to the power of minus 13 meter ಅಂತ ನಾವು ಹೇಳ್ಬೋದು. therefore ಇಲ್ಲಿ v ನ ಕ್ಯಾಲ್ಕುಲೇಟ್ ಮಾಡಿದ್ದಾಗ you'll get approximately 10 to the power of 10 meter per second ಹೆಚ್ಚು ಕಡಿಮೆ ಬರುತ್ತೆ ನಿಮಗೆ. If you want, you can check approximately 10 to the power of 10 meter per second, which is greater than speed of light. Speed of light is to 3 into 10 power 8 ಅಷ್ಟೇ ತಾನೆ. Therefore, we can apply relativistic correction for this particular wavelength. And similarly, for D, it is right. For D, ನೋಡಿ ಇಲ್ಲಿ 10 power minus 6 nanometer. Lambda is 10 power minus 6 nanometer. So V will become equals to h divided by m into lambda. M into lambda. H ಅಂತಂದ್ರೆ 6.625 into 10 to the power of minus 34 divided by m ಅಂತಂದ್ರೆ 9.1 into 10 power minus 31 into lambda. Lambda value is 10 to the power of minus 15 meter.
whenever we do simplification, approximately ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ 10 ಪವರ್ ಎಷ್ಟು ಬರೋದಿಲ್ಲ 12 ಸಮಥಿಂಗ್ ನಿಮಗೆ ಬರುತ್ತೆ 10 ಪವರ್ 12 ಮೀಟರ್ ಪರ್ ಸೆಕೆಂಡ್. ಯು ವಿಲ್ ಗೆಟ್ ಇಟ್ ಮೈ ಹಿಯರ್, which is greater than speed of light only, no, which is greater than speed of light. ಹಾಗಾಗಿ ನಾವು ಎರಡೂ ಆಪ್ಷನ್ಸ್ಗೆ ನಾವು ಇದನ್ನು ರಿಲೇಟಿವಿಸ್ಟಿಕ್ ಕರೆಕ್ಷನ್ ಅಪ್ಲೈ ಮಾಡಲೇಬೇಕಾಗಿ ಬರುತ್ತೆ. ದಟ್ ಈಸ್ ಸಿ ಅಂಡ್ ಡಿ. ಫಾರ್ ಸಿ ಅಂಡ್ ಡಿ, ಸಿ ಅಂಡ್ ಡಿ ಇಸ್ ದ ರೈಟ್ ಆನ್ಸರ್ ಅಂತ ನಾವು ಹೇಳ್ತಾ ಇದ್ದೀವಿ. ಆ್ಯಂಡ್ ಸಿಮಿಲರ್ಲಿ ಲೆಟ್ us move on to the ನೆಕ್ಸ್ಟ್ ಕ್ವಶನ್ ಒಂದ್ಸರಿ ನೋಡೋಣ ಏನು ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಅರ್ಥ ಆಗಿದಲ್ವಾ ಇದನ್ನು ನಾವು ಹೇಗೆ ಇದನ್ನು ಅನಲೈಸ್ ಮಾಡಬೇಕು ಅಂತ ಅಂದ್ಬಿಟ್ಟು. So move on to the next one. Please read this question. Two particles A1 and A2 of masses M1, M2, M1 greater than M2 have the same de Broglie wavelength ಅಂತ ಕೊಟ್ಟಿದ್ದಾರೆ ನೋಡಿ. ಸೇಮ್ ಡಿ ಬ್ರೋಗ್ಲಿ ಲ್ಯಾಂಬ್ಡಾ 1 is equals to ಲ್ಯಾಂಬ್ಡಾ 2, ಸೇಮ್ ಡಿ ಬ್ರೋಗ್ಲಿ ವೇವ್ಲೆಂತ್. ಲ್ಯಾಂಬ್ಡಾ 1 is equals to ಲ್ಯಾಂಬ್ಡಾ 2 ಅಂತ ಕೊಟ್ಟಿದ್ದಾರೆ. ಹಾಗಿದ್ದಾಗ ವಾಟ್ ಕ್ಯಾನ್ ಯು ಸೇ ಅಬೌಟ್ ದ ಮೊಮೆಂಟಾ? ನೋಡಿ ಇಲ್ಲಿ ಮೊಮೆಂಟಾ ಆರ್ ಸೇಮ್, ದೇರ್ ಎನರ್ಜೀಸ್ ಆರ್ ಸೇಮ್. ಎನರ್ಜಿ ಆಫ್ A1, ಆ ಎನರ್ಜಿ ಮತ್ತು ಮೊಮೆಂಟಾ ರಿಲೇಷನ್ ಕೇಳ್ತಾ ಇದ್ದಾರೆ. ಸೊ ಇಂತಹ ಒಂದು ಪ್ರಾಬ್ಲಮ್ನ ಹೇಗೆ ಮಾಡಬೇಕು ನೋಡಿ ಇಲ್ಲಿ. ಸೊ ಫಸ್ಟ್ ಒನ್ ಮೊಮೆಂಟಮ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ವಿ ನೋ ದಟ್ ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು H by P. ಇಸ್ ಇಟ್ ಕ್ಲಿಯರ್? therefore P is equals to H divided by ಲ್ಯಾಂಬ್ಡಾ. ಅಂದರೆ ಇಲ್ಲಿ ಮೊಮೆಂಟಮ್ ಅನ್ನೋದು ವೇವ್ ಲೆಂತ್ಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್. ಯಾವಾಗಾದ್ರೂ ವೇವ್ ಲೆಂತ್ ಅನ್ನೋದು ಕಾನ್ಸ್ಟೆಂಟ್ ಆಗಿರುತ್ತೋ ವಿ ಕ್ಯಾನ್ ಸೇ ದಟ್ P1 ವಿಲ್ ಬಿಕಮ್ ಈಕ್ವಲ್ಸ್ ಟು P2 ಬಿಕಾಸ್ ವೇವ್ ಲೆಂತ್ ಲ್ಯಾಂಬ್ಡಾ 1 ಈಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ 2 ಅಲ್ವಾ. ಡಿ ಬ್ರೋಗ್ಲಿ ದ ಟೂ ಪಾರ್ಟಿಕಲ್ಸ್ ಆರ್ ಸೇಮ್, therefore momentum must remain same. ಸೊ ಹಾಗಾಗಿ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಎ, ಮೊಮೆಂಟ ಈ ಸೇಮ್. ಬಟ್ ಎನರ್ಜಿನ ಒಂದ್ಸರಿ ಚೆಕ್ ಮಾಡಿಬಿಡೋಣ ಏನು ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಇನ್ ಟರ್ಮ್ಸ್ ಆಫ್ ಎನರ್ಜಿಯಲ್ಲಿ ನಾವು ಬರೀಬೇಕು ಅಂತಂದರೆ ಲ್ಯಾಂಬ್ಡಾ ಈಕ್ವಲ್ಸ್ ಟು H ಡಿವೈಡ್ ಬೈ ರೂಟ್ ಆಫ್ 2m ಕ್ಯಾಪಿಟಲ್ E ಅಂತ ನಾವು ಬರೀಬಹುದು. ನೋಡಿ ಇಲ್ಲಿ ಯಾವುದು ಡಿ ಬ್ರೋಗ್ಲಿ ವೇವ್ ಲೆಂತ್ ಅನ್ನೋದು ಕಾನ್ಸ್ಟೆಂಟ್ ಆಗಿರುತ್ತೋ ದೆನ್ ವಿ ಕ್ಯಾನ್ ರೈಟ್ ಸ್ಕ್ವೇರ್ ರೂಟ್ ಆಫ್ m ಇಂಟು E ವಿಲ್ ರಿಮೈನ್ ಕಾನ್ಸ್ಟೆಂಟ್ ಅಂತ ನಾವು ಹೇಳಬಹುದು. ಇಲ್ಲದೆ ಹೋಗಿದ್ದಾಗ m ಇಂಟು E ವಿಲ್ ರಿಮೈನ್ ಕಾನ್ಸ್ಟೆಂಟ್ m ಇಂಟು ವಿಲ್ ರಿಮೈನ್ ಕಾನ್ಸ್ಟೆಂಟ್. therefore energy is inversely proportional to mass. energy inversely proportional to mass of the particle ಅಂತ ನಾವು ಹೇಳ್ತಾ ಇದೀವಿ. ಸೊ ನೋಡಿ ಇಲ್ಲಿ ಸಿನ್ಸ್ m1 is greater than m2, since given m1 is greater than m2, it is given in the question. therefore m1 ಜಾಸ್ತಿ ಇದ್ರೆ ಎನರ್ಜಿ ಕಡಿಮೆ ಇರುತ್ತೆ. therefore we can say that energy of the first particle will be less than the energy of the second particle. ಅಂದ್ರೆ energy of the particle A1 is less than the energy of the particle A2. hence we can go with option C and option A. ಎರಡು ಕರೆಕ್ಟ್ ಆಗಿದೆ ಅಲ್ವಾ. ಸೊ ಆಪ್ಷನ್ ಏನು ಕರೆಕ್ಟ್ ಆಗಿರುತ್ತೆ, ಆಪ್ಷನ್ ಸಿನು ಸಹ ಕರೆಕ್ಟ್ ಆಗಿರುತ್ತೆ. ನಿಮ್ಗೆ ಇದನ್ನ ಸಿಂಗಲ್ ಆನ್ಸರ್ ಹಾಗೂ ಸಹ ಕನ್ವರ್ಟ್ ಮಾಡಿ ಕೇಳ್ತಾರೆ ಕ್ವಶನ್ಸ್ ನಿಮಗೆ. ಈ ಈಕ್ವಲ್ ಟು ಅಂತ ಬರೆದ್ಬಿಟ್ರೆ ಈಕ್ವಲ್ ಟು ಅಲ್ಲ, ಈ ನಾಟ್ ಈಕ್ವಲ್ ಟು ಅಂತ ತಗೊಂಡ್ರು ಸಹ ಏನಾಗ್ಬೋದು, ಬರಲ್ಲ. ಓಕೆ, ಎನಿವೆ ಬಟ್ ಯಾವುದೋ ಒಂದು ಆಪ್ಷನ್ ನೀವು ಚೇಂಜ್ ಮಾಡಿಬಿಟ್ಟು ನಿಮಗೇನಾಗುತ್ತೆ ಸಿಂಗಲ್ ಆನ್ಸರ್ ಕರೆಕ್ಟ್ ಕ್ವಶನ್ ಥರನ್ನು ನಿಮಗೆ ಮಾಡಿಫೈ ಮಾಡಿ KCDಗೆ ಕೇಳೋದಕ್ಕಂಥ ಅವಕಾಶ ಇರುತ್ತೆ. ಸೊ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ವಾಟ್ ದೇ ಆರ್ ಸೇಯಿಂಗ್ ಟು ಅಸ್, ಪ್ಲೀಸ್ ರೀಡ್ ದಿಸ್ ಕ್ವಶನ್. The de Broglie wavelength of a photon is twice the de Broglie wavelength of an electron. ಅವ್ರು ಏನು ಕೊಟ್ಟಿದ್ದಾರೆ ನೋಡಿ, ಅಬ್ಸರ್ವ್ ಮಾಡಿ. de Broglie wavelength of the photon is equals to 2 times the de Broglie wavelength of the electron ಅಂತ ಮೆನ್ಷನ್ ಮಾಡಿದ್ದಾರೆ. The speed of the electron, ಅಷ್ಟೇ ಅಲ್ಲ, speed of the electron is equals to c ಡಿವೈಡೆಡ್ ಬೈ 100 ಅಂತಲೂ ಸಹ ನಿಮಗೆ ಕೊಟ್ಟಿದ್ದಾರೆ. ಇಸ್ ಇಟ್ ಕ್ಲಿಯರ್? ಹಾಗಿದ್ದಾಗ ದೇ ಆರ್ ಆಸ್ಕಿಂಗ್ ಅಸ್ ಟು ಕಂಪೇರ್ ಎನರ್ಜಿ ಅಂಡ್ ಆಲ್ಸೋ ದಿಸ್ ರೇಷಿಯೋ, ದ ರೇಷಿಯೋ ಆಫ್ ಮೊಮೆಂಟಮ್ ಟು ಮಾಸ್ ಆಫ್ ದ ಎಲೆಕ್ಟ್ರಾನ್ ಅಂಡ್ ಮೊಮೆಂಟಮ್ ಟು ಮಾಸ್ ಆಫ್ ದ ಫೋಟಾನ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ನಾವು ನೋಡೋಣ ಒನ್ ಬೈ ಒನ್ ನಾವು ಡಿಸ್ಕಸ್ ಮಾಡಿಕೊಂಡು ಹೋಗೋಣ.
First of all, let us calculate what is the energy of the photon. Energy of the photon is equals to h by h nu ಅಲ್ವಾ, h nu ಆಗಿರೋದ್ರಿಂದ ಏನು ಬರಿಬೋದು ನಾವಿಲ್ಲಿ, ವಿ ಕ್ಯಾನ್ ಸೇ E is equals to mc ಅಂತ ನಾವು ಬರೀಬಹುದಾ. ಸೊ E is equals to h nu ಅಂತ ನಾವು ಬರೀಬಹುದು. h nu ನ hc by lambda ಅಂತಲೂ ಸಹ ನಾವು ಬರೀಬಹುದು. E is equals to hc by lambda ಅಂತಲೂ ಸಹ ನಾವು ಬರೀಬಹುದು. ಕರೆಕ್ಟ್ ಅಲ್ವಾ? ಸೊ ಒಂದ್ಸಲ ನೀಟಾಗಿ ಅಬ್ಸರ್ವ್ ಮಾಡಿ. E is equals to hc by lambda, otherwise hc by lambda, ಅದರ lambda photon is equals to h into c divided by energy of the photon. Let us call this as equation 1. Okay, next ನೋಡೋಣ ಇಲ್ಲಿ. lambda of the electron is equals to h divided by root of 2m into e ಅಂತ ನಾವು ಬರೀಬಹುದು. ಅಂದರೆ ಎನರ್ಜಿ ಆಫ್ ದ ಎಲೆಕ್ಟ್ರಾನ್ ಅಂತ ನಾವು ಬರಿತಾ ಇದ್ದೀವಿ. ಇಸ್ ಇಟ್ ಕ್ಲಿಯರ್? ಸೊ ಒಂದ್ಸಲ ನೀಟಾಗಿ ಅಬ್ಸರ್ವ್ ಮಾಡಿ. ವಾಟ್ ಇಸ್ ಲ್ಯಾಂಬ್ಡಾ ಆಫ್ ದ ಎಲೆಕ್ಟ್ರಾನ್? ದೇ ಹ್ಯಾವ್ ಗಿವನ್ ವಿ ಕ್ಯಾನ್ ಸೇ ಲ್ಯಾಂಬ್ಡಾ ಫೋಟಾನ್ ಡಿವೈಡ್ ಬೈ 2. ಕರೆಕ್ಟಾ? ಲ್ಯಾಂಬ್ಡಾ ಎಲೆಕ್ಟ್ರಾನ್ ನಿಮ್ಗೆ ಬೇಕು ಅಂತಂದಾಗ ಲ್ಯಾಂಬ್ಡಾ ಫೋಟಾನ್ ಡಿವೈಡ್ ಬೈ 2 ವಿಚ್ ಈಸ್ ಈಕ್ವಲ್ಸ್ ಟು ಹೆಚ್ ಡಿವೈಡ್ ಬೈ ರೂಟ್ ಆಫ್ 2m e ಅಂತ ನಾವು ಬರೀಬಹುದು. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಏನು ಬರುತ್ತೆ ನೋಡಿ ಇಲ್ಲಿ. ಲ್ಯಾಂಬ್ಡಾ ಫೋಟಾನ್ ಸ್ಕ್ವೇರ್ ಡಿವೈಡ್ ಬೈ 4 ಈಸ್ ಈಕ್ವಲ್ ಟು ಹೆಚ್ ಸ್ಕ್ವೇರ್ ಡಿವೈಡೆಡ್ ಬೈ 2m e ಅಂತ ನಮಗೆ ಬರುತ್ತೆ. ಸೊ ದೇರ್ ಫೋರ್ ಅಬ್ಸರ್ವ್ ಮಾಡಿ, e ಇಸ್ ಈಕ್ವಲ್ಸ್ ಟು ಹೆಚ್ ಸ್ಕ್ವೇರ್ 2 ಸೊ ಹಾಗಾಗಿ 2h ಸ್ಕ್ವೇರ್ ಡಿವೈಡ್ ಬೈ ಲ್ಯಾಂಬ್ಡಾ ಪಿ ಸ್ಕ್ವಯರ್ ಇಂಟು ಎಂ ಅಂತ ಬರೀಬಹುದಾ. ಲೆಟ್ ಅಸ್ ಕಾಲ್ ದಿಸ್ ಈಕ್ವೇಶನ್ 2. ಇದನ್ನ ಈಕ್ವೇಶನ್ 1 ಅಲ್ವಾ. ಎನರ್ಜಿ ಬಂದ್ಬಿಟ್ಟು ನಿಮಗೆ ಎನರ್ಜಿ ಆಫ್ ದ ಫೋಟಾನ್ ಬಂದ್ಬಿಟ್ಟು ಇದು ನಿಮಗೆ 1 and 2 ಅಬ್ಸರ್ವ್ ಮಾಡಿ. ವಿ ಕ್ಯಾನ್ ಸೇ E is equals to 2h square divided by what is lambda photon square here, h square into c square, okay, divided by EP square into m. So please do simplification. h square do cancel ಆಗುತ್ತೆ. ಕ್ಯಾನ್ಸಲ್ ಆಗಿದ್ದ ನಿಮ್ಗೆ ಏನು ಬರುತ್ತೆ ನೋಡಿ ಇಲ್ಲಿ. we can write this as 2 into EP square divided by mc square. ಸೊ ಆಪ್ಷನ್ಸ್ ಒಂದ್ಸರಿ ಚೆಕ್ ಮಾಡೋಣ. E by EP ಏನು ಆಗಬಹುದು ಅಂತ ಅಂದ್ಬಿಟ್ಟು E by EP becomes equals to ಎಂದು ಬರುತ್ತೆ ನಮ್ಗೆ ಇಲ್ಲಿ. ಒಂದ್ಸಲ ನೀಟಾಗಿ ಅಬ್ಸರ್ವ್ ಮಾಡಿ. ವಾಟ್ ಕ್ಯಾನ್ ಯು ಸೇ ಅಬೌಟ್ ದ ಸಿ ವೆಲಾಸಿಟಿ ಆಫ್ ದ ಎಲೆಕ್ಟ್ರಾನ್. ಇಲ್ಲ ಇದನ್ನ ಇನ್ನೂ ಏನಾದರೂ ಈಸಿ ಮೆಥಡ್ ನಾವು ಮಾಡಬಹುದಾ ಅನ್ನೋದನ್ನ ಒಂದ್ಸರಿ ಥಿಂಕ್ ಮಾಡೋಣ. ಇದು ಸ್ವಲ್ಪ ಹ್ಯೂಜ್ ಕ್ಯಾಲ್ಕುಲೇಷನ್ಸ್ ಅಂತ ಅನ್ನಿಸ್ತಾ ಇದೆ, ಹಾಗಾಗಿ ಸ್ವಲ್ಪ ರೆಡ್ಯೂಸ್ ಮಾಡೋಕ್ಕೆ ನಾನು ಥಿಂಕ್ ಮಾಡ್ತಾ ಇದ್ದೀನಿ. ಓಕೆ, ಲೆಟ್ ಅಸ್ ಡೂ ಇಟ್ ಇನ್ ಎ ಸಿಂಪಲ್ ವೇಯಲ್ಲಿ ನಾವು ಮಾಡೋಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ. ವಾಟ್ ಕ್ಯಾನ್ ಯು ಸೇ ಹಿಯರ್? ಓಕೆ, ಇದು ಬೇಡ ನಮಗೆ, ಜಾಸ್ತಿ ಇದಾಗುತ್ತೆ. therefore we can say from this we can say that lambda e square is equals to h square divided by 2m e ಅಂತ ನಾವು ಬರೀಬಹುದು ಅಲ್ವಾ. So therefore, okay, let us remove this equation also just to avoid confusion. This equation 1. So what can I say about e value here? E becomes equals to h square divided by 2m into lambda e square. Is it clear? Therefore take the, let us call this equation 2. Now take the ratio 2 divided by 1 implies e divided by ep becomes equals to, we can write h square divided by 2m into lambda e square into what is EP value here? EP value is equals to hc by lambda p. Is it clear? hc by lambda p. We can say lambda p divided by h into c. So just do simplification. One h will get cancelled and we can write h into what is lambda p here? 2 times lambda e we can write, no,
divided by 2m into lambda e square into c. 1 lambda e will get cancelled and 2 will also get cancelled. Therefore, leaving, what is leaving here? H divided by m in mass of the electron. This is mass of the electron. Here, what is the lambda e value? We can write lambda e can be written as H divided by me into ve into c. Me will get cancelled. H will also get cancelled, leaving with ve divided by c. This is the energy of the electron divided by energy of the proton. So whenever we do, what is ve value here? What is the ve value they have given to you in the previous case? ve is equals to c divided by 100. C divided by 100 into C. C will get cancelled, leaving 10 power minus 2. The ratio of energy of electron to energy of the proton will become equals to 10 power minus 2. Hence, option B is the right answer. And we have to check this ratio also, option C and option D. Okay, let me check. What is the momentum? What is the momentum of the electron? Nothing but mass of the electron into VE. So mass of electron into what is the velocity of the electron they have given to you? C divided by 100. C divided by 100. Is it clear? Therefore, whenever we check this option here, we can write momentum of the electron divided by mass of the electron into speed of the photon is equals to 1 by 100, which is nothing but 10 power minus 2. 10 power minus 2. Okay. Hence, we can select option C, also the correct answer. Okay. I hope it is clear to you. ಸೊ ಆಗಲೇ ಒಂದು ಸ್ವಲ್ಪ ಲೆಂತಿ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಸ್ವಲ್ಪ ಎರೇಸ್ ಮಾಡಿಬಿಟ್ಟು ನೀಟಾಗಿ ಇನ್ನೊಂದ್ಸರಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಯು ಕ್ಯಾನ್ ಗೋ ಥ್ರೂ ಇಟ್. So let us move on to the next question. What they are saying to us. Please read this. Photons absorbed in matter are converted to heat. Photons absorbed in the matter. ಮ್ಯಾಟರ್ ಅಬ್ಸಾರ್ವ್ ಮಾಡಿರತಕ್ಕಂಥ ಫೋಟಾನ್ಸ್ ಅನ್ನೋದು ಹೀಟ್ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಎ ಸೋರ್ಸ್ ಎಮಿಟಿಂಗ್ n photons per second of frequency n is used to convert 1 kg of ice at 0 degree Celsius to water at 0 degree Celsius. Then the time capital T ಅನ್ನೋದು ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. Then the time capital T taken for the conversion. How this capital T value will change? ಅಂತ ನಿಮಗೆ ಕೊಡ್ತಾ ಇದ್ದಾರೆ. So first of all, let us understand what is the energy required. Energy is equals to per second ಅಲ್ವ ಅವ್ರು ಹೇಳ್ತಾ ಇರೋದು ನಿಮಗೆ. We can say with nu it is not n. You please change. It cannot be n. It should be nu. Frequency in the sense we can write it as nu or v like this. Okay, therefore please observe this. Energy can be written as total energy per second. Let us carry energy per second. We can say total number of electrons into h nu. This is a total energy. But they have given small n is number of photons per second. Therefore, I can write E can be written as small n into capital T h nu. Therefore, from this we can write capital T can be written as E divided by n h nu. Now please read the options here. Decreases with increase in n with the nu fixed. The first option, observe this first case. When nu is fixed, fixed in the sense when the frequency is fixed, then the time is inversely proportional to 1 by n. Now according to the first option, decreases with increasing n. So see here, as the n increases, we can say time will get decreased. Hence we can go with option A as one of the answer. My option is one of the answer. Is it clear? So please think about this. Any confusion, you please comment. Otherwise we can go through it once again. N increases as n increases.
ಆಸ್ ಎನ್ ಇನ್ಕ್ರೀಸಸ್ ವಿ ಕ್ಯಾನ್ ಸೇ, ಗೊತ್ತಾಯ್ತಲ್ವಾ ಇದನ್ನ ಹೇಗೆ ನಾವು ಆನ್ಸರ್ ಮಾಡಬೇಕು ಅಂತ ಅಂದ್ಬಿಟ್ಟು. ನಾವು ಸೆಕೆಂಡ್ ಆಪ್ಷನ್ ಸರಿ ನೋಡೋಣ. ಸೆಕೆಂಡ್ ಆಪ್ಷನ್ ಎ ಕರೆಕ್ಟ್ ಅಂತ ಗೊತ್ತಾಯ್ತಾ. ಆಪ್ಷನ್ ಬಿ ನೋಡೋಣ, ಡಿಕ್ರೀಸಸ್ ವಿತ್ ಎನ್ ಫಿಕ್ಸ್ಡ್, ನ್ಯೂ ಇನ್ಕ್ರೀಸಿಂಗ್ ಅಂತ ಹೇಳ್ತಾರೆ. ಓಕೆ, ಸೆಕೆಂಡ್ ಕೇಸ್ ಒಂದ್ಸರಿ ಚೆಕ್ ಮಾಡೋಣ. ವಾಟ್ ಇಸ್ ಆ ಸೆಕೆಂಡ್ ಕೇಸ್ ಹಿಯರ್? ವಿ ಕ್ಯಾನ್ ಸೇ when nu is fixed, sorry, n is fixed, number of photons per second ಅನ್ನೋದು ಫಿಕ್ಸ್ ಅಂತಂದ್ರೆ it is, we can say it is a constant ಅಂತ ನಾವು ಹೇಳಬಹುದು. therefore t is inversely proportional to the frequency ಅಂತ ನಮಗೆ ಬರ್ತಾ ಇದೆ ಫ್ರಮ್ ದಿಸ್ ಈಕ್ವೇಶನ್. ಯಾವಾಗ n ಫಿಕ್ಸ್ ಆಗಿರುತ್ತೋ ಇದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿ ಇನ್ಕ್ರೀಸ್ ಆಗಿದ್ದಾಗ, ಆಸ್ the frequency increases, the time period will decrease. Is it clear? Hence we can go with the option B, also the right answer. Now let us say remains constant with n and v changing such that n into v is constant. ನೋಡಿ ಅಬ್ಸರ್ವ್ ಮಾಡಿ, ಫ್ರಮ್ ದಿಸ್ ಈಕ್ವೇಶನ್ ಬಾಕ್ಸ್ ಅಲ್ಲಿ ಹಾಕಿದ್ದೀನಲ್ಲ ಈಕ್ವೇಶನ್, ಆ ಒಂದು ಈಕ್ವೇಶನ್ ಪ್ರಕಾರ ಟೈಮ್ ಅನ್ನೋದು ನಿಮ್ಗೆ ಏನಾಗಿರುತ್ತೆ, ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಎನ್ ಇಂಟು ವಿ ಪ್ರಾಡಕ್ಟ್. ಸೊ ವೆನ್ ಎನ್ ಇಂಟು ನ್ಯೂ ಈಸ್ ಕಾನ್ಸ್ಟೆಂಟ್, ಯಾವಾಗ ಎನ್ ಇಂಟು ನ್ಯೂ ಅನ್ನೋದು ಕಾನ್ಸ್ಟೆಂಟ್ ಆಗಿರುತ್ತೋ ವಿ ಕ್ಯಾನ್ ಸೇ ಟೈಮ್ ಆಲ್ಸೋ ರಿಮೈನ್ಸ್ ಕಾನ್ಸ್ಟೆಂಟ್. ಓಕೆ, hence we can go with the option C, also the right answer. ನೋಡಿ, increases with the n, the product n into v increases, wrong ಅದು. n into v increase ಆದರೆ n into v increase ಆಯಿತು ಅಂತ ಅಂದರೆ ನಿಮಗೆ t ಅನ್ನೋದು ಡಿಕ್ರೀಸ್ ಆಗಬೇಕು. ಓಕೆ, ಸೊ ವೈ ವಿ ಕ್ಯಾನ್ ಸೇ ಆಪ್ಷನ್ 4, ಆಪ್ಷನ್ ಡಿ ಇಸ್ ದ ರಾಂಗ್ ಆನ್ಸರ್. hence we can go with A, B, C as the right answers. ಅರ್ಥ ಆಗಿದಲ್ವಾ ಹೇಗೆ ಥಿಂಕ್ ಮಾಡಬೇಕು ಅಂತ ಅಂದ್ಬಿಟ್ಟು. ನಾವು similarly move on to the next question. Next question ನೋಡಿ ಇಲ್ಲಿ, a particle moves in a closed orbit around the origin due to a force which is directed towards the origin ಅಂತ ಕೊಟ್ಟಿದ್ದಾರೆ. ಯಾವುದೋ ಒಂದು ಪಾರ್ಟಿಕಲ್ ಕ್ಲೋಸ್ಡ್ ಆರ್ಬಿಟ್ ಅಲ್ಲಿ ಮೂವ್ ಆಗ್ತಾ ಇದೆ ಅರೌಂಡ್ ದ ಆರಿಜಿನ್ ಸುತ್ತು. The de Broglie wavelength of the particle varies cyclically between two values lambda 1, lambda 2 with lambda 1 greater than lambda 2 ಅಂತ ಕೊಟ್ಟಿದ್ದಾರೆ. ಓಕೆ, ಚೆಕ್ ಮಾಡೋಣ. ಇಲ್ಲಿ ಏನು ಹೇಳ್ತಾರೆ ನೀಟಾಗಿ ಅಬ್ಸರ್ವ್ ಮಾಡಿ. ವಾಟ್ ದೇ ಆರ್ ಸೇಯಿಂಗ್ ಟು ಅಸ್, they have mentioned clearly that lambda 1 is greater than lambda 2 ಅಲ್ವಾ. ಸೊ lambda 1 ಅಂದ್ರೆ ಇಲ್ಲಿ h m1, ಸಾರಿ, mass of the particle is same ಅಲ್ವಾ. mass of the particle is same, is greater than h divided by m into v2. Therefore 1 by v1 greater than 1 by v2. Therefore v1 will be less than v2. v1 will be less than v2 ಅಂತ ಹೇಳಿದ್ದಾರೆ. ಅಂದರೆ ಗೊತ್ತಾಗಲ್ವಾ, ಯಾವಾಗಾದ್ರೆ ವೆಲಾಸಿಟಿ ಅನ್ನೋದು ಕಡಿಮೆ ಇರುತ್ತೋ ಆವಾಗ ವೇವ್ ಲೆಂತ್ ಅನ್ನೋದು ಜಾಸ್ತಿ ಇರುತ್ತೆ. ಇದು ಯಾವಾಗಾದ್ರೆ ವೇವ್ ಲೆಂತ್ ಜಾಸ್ತಿ ಇರುತ್ತೋ ಅಲ್ಲಿ ವೆಲಾಸಿಟಿ ಆಫ್ ದ ಪಾರ್ಟಿಕಲ್ ಕಡಿಮೆ ಇರುತ್ತೆ. ವೆಲಾಸಿಟಿ ಆಫ್ ದ ಪಾರ್ಟಿಕಲ್ ಕಡಿಮೆ ಇರಬೇಕು ಅಂತಂದರೆ ನೋಡಿ, ವೆಲಾಸಿಟಿ ಅನ್ನೋದು ನಿಮಗೆ ಈಕ್ವಲ್ ಆಗಿಲ್ಲ, ಚೇಂಜ್ ಆಗ್ತಾ ಇದೆ ಅಂತಂದಿದ್ದಾಗ ಅಕಾರ್ಡಿಂಗ್ ಟು ಕೆಪ್ಲರ್ಸ್ ಲಾಸ್ ದಟ್ ಈಸ್ ಅಕಾರ್ಡಿಂಗ್ ಟು ಕೆಪ್ಲರ್ಸ್ ಸೆಕೆಂಡ್ ಲಾ ಅಂತ ನಾವು ಹೇಳಬಹುದು. we can say that particle is moving around the origin in an elliptical orbit. And when the particle is far away from the origin, let us say the speed will be greater, and let us say when the particle is near, the speed will be ನೋಡಿ, ಯಾವಾಗ ಪಾರ್ಟಿಕಲ್ ಅನ್ನೋದು ತುಂಬಾ ದೂರದಲ್ಲಿ ಇರುತ್ತೋ ಅವಾಗ ಸ್ಪೀಡ್ ಅನ್ನೋದು ನಿಮ್ಗೆ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಬಟ್ ವೆನ್ ದ ಪಾರ್ಟಿಕಲ್ ಇಸ್ ನಿಯರ್ ಟು ದ ಆರಿಜಿನ್, ದ ಸ್ಪೀಡ್ ವಿಲ್ ಬಿ ಮೋರ್ ಅಂತ ನಾವು ಹೇಳಬಹುದು. ಸೊ ಇಲ್ಲಿ v1 ಅಂತ ಕನ್ಸಿಡರ್ ಮಾಡಿ, ಇಲ್ಲಿ ನಿಮಗೆ ಲಾಸ್ಟ್ v2 ಅಂತ ನಾವು ಕನ್ಸಿಡರ್ ಮಾಡೋಣ. ಅಂದ್ರೆ ಅಕಾರ್ಡಿಂಗ್ ಟು ಕೆಪ್ಲರ್ಸ್ ಸೆಕೆಂಡ್ ಲಾ ಪ್ರಕಾರ ನಿಮ್ಗೆ ಏನಾಗಿರುತ್ತೆ ಅಂತಂದಾಗ ದ ಪಾರ್ಟಿಕಲ್ ಶುಡ್ ಮೂವ್ ಇನ್ ಎಲಿಪ್ಟಿಕಲ್ ಆರ್ಬಿಟ್ ಅಂತ ಹೇಳ್ತಾರೆ. ದ ಪಾರ್ಟಿಕಲ್ ಕುಡ್ ಬಿ ಮೂವ್ ಇನ್ ಸರ್ಕ್ಯುಲರ್ ಆರ್ಬಿಟ್ ವಿತ್ ಆರಿಜಿನ್ ಆಸ್ ಸೆಂಟರ್. ಸರ್ಕ್ಯುಲರ್ ಆರ್ಬಿಟ್ ಅಂತ ನಿಮಗೆ ಬರೋದಿಲ್ಲ, ಹಾಗಾಗಿ ನಿಮಗೆ ಆಪ್ಷನ್ ಎ ರಾಂಗ್ ಆಗಿರುತ್ತೆ. The particle could be moving in an elliptical orbit with the origin as it's one of the foci ಅಂತಂದ್ರೆ there is a possibility because wavelength ಚೇಂಜ್ ಆಗೋದ್ರಿಂದ ಸ್ಪೀಡ್ ಚೇಂಜ್ ಆಗ್ತಾ ಇದೆ.
Next, when the de Broglie wavelength is lambda 1, the particle is nearer to the origin than when its value is lambda 2 ಅಂತ ಹೇಳ್ತಾರೆ. ಓಕೆ ನೋಡಿ, ನಿಯರರ್ ಇದ್ದಾಗ ಏನಾಗುತ್ತೆ ನೋಡಿ, ಅಬ್ಸರ್ವ್ ಮಾಡಿ. ನಿಯರರ್ ಇದ್ದಾಗ ನಿಮ್ಗೆ ಏನಾಗುತ್ತೆ, ವೇವ್ ಲೆಂತ್ V2 ಕರೆಸ್ಪಾಂಡ್ಸ್ ಟು ಲ್ಯಾಂಬ್ಡಾ 2. V2 ಅನ್ನೋದು ನಿಮಗೆ ಗ್ರೇಟರ್ ಇರೋದ್ರಿಂದ ಏನಾಗುತ್ತೆ, ಲ್ಯಾಂಬ್ಡಾ 2 ನಿಮ್ಗೆ ಏನಾಗಿದೆ, ಲೆಸ್ ಆಗಿದೆ. ಅರ್ಥ ಆಗ್ತದೆ? Therefore, we cannot say option C as the right answer. When the de Broglie wavelength is lambda 1, the particle is nearer. ಪಾರ್ಟಿಕಲ್ ನಿಯರರ್ ಇರಬೇಕು ಅಂತಂದ್ರೆ ವೇವ್ ಲೆಂತ್ ಜಾಸ್ತಿ ಇರಬೇಕು ಅಂತ ಅಂದಿದ್ದಾಗ ವಿ ಕ್ಯಾನ್ ಸೇ ಸ್ಪೀಡ್ ಮಸ್ಟ್ ಬಿ ಲೆಸ್. ಬಟ್ ಇಲ್ಲಿ V2 ಇದೆ, ನಿಯರೆಸ್ಟ್ ಪೊಸಿಷನ್ ಅಂದ್ರೆ V2 ಸ್ಪೀಡ್ ಜಾಸ್ತಿ ಇದೆ, ಹಾಗಾಗಿ ಇಟ್ ಈಸ್ ರಾಂಗ್ ಅಂತ ನಾವು ಹೇಳಬಹುದು. ಓಕೆನಾ? And the de Broglie length is lambda 2, the particle is nearer the origin than when its value is lambda 1. Hence we can go with option B and option D as the right answer. Option B and option D as the right answer. ನೋಡಿ ಹೇಗೆ ಲಿಂಕ್ ಮಾಡಿದ್ದಾರೆ, ಗ್ರಾವಿಟೇಷನ್ಗೂ ಮತ್ತು ಡ್ಯುಯಲ್ ನೇಚರ್ಗೂ ಹೇಗೆ ಲಿಂಕ್ ಮಾಡಿದ್ದಾರೆ ಅನ್ನೋದನ್ನ ನೀವು ಅಬ್ಸರ್ವ್ ಮಾಡಬೇಕು. ಓಕೆ, I hope you understood this point clearly. Now move on to the next question. What they are saying to us. A proton and an alpha particle are accelerated using the same potential difference ಅಂತ ಕೊಟ್ಟಿದೆ. using the same potential difference. How are the de Broglie wavelength lambda p and lambda alpha related to each other ಅಂತ ಕೊಟ್ಟಿದ್ದಾರೆ. de Broglie wavelength ಅನ್ನೋದು ಹೇಗೆ ರಿಲೇಟ್ ಆಗಿದೆ ಅನ್ನೋದು ಪ್ರಶ್ನೆ. is it clear? ಸೊ ನೋಡಿ, potential applied is constant alva. Therefore, we can say that de Broglie wavelength can be written as root of 2m into q into v. ಯಾವುದು de Broglie wavelength ಕಾನ್ಸ್ಟೆಂಟ್ ಆಗಿರುತ್ತೋ ಅವು ನಾವೇನು ಹೇಳ್ಬೋದು, lambda is inversely proportional to the mass and charge of the particle. Therefore, ನೋಡಿ ಇಲ್ಲಿ since we can say mass of the proton m ಅಂತ ತಗೊಂಡ್ರೆ mass of the alpha ಅನ್ನೋದು ನಿಮ್ಗೆ ಏನಾಗಿರುತ್ತೆ, 2m. ಮಾಸ್ ಆಫ್ ದ ಆಲ್ಫಾ ನಿಮ್ಗೆ ಏನಾಗಿರುತ್ತೆ, 4 times m ಆಗಿರುತ್ತೆ. ಅಂಡ್ ಚಾರ್ಜ್ ಆಫ್ ದ ಪ್ರೋಟಾನ್ ನಿಮಗೆ q ಅಂತ ತಗೊಂಡ್ರೆ ಚಾರ್ಜ್ ಆಫ್ ದ ಆಲ್ಫಾ ಅನ್ನೋದು ನಿಮಗೆ 2q ಆಗಿರುತ್ತೆ. therefore we can say that lambda proton divided by lambda alpha is equals to square root of mass of the alpha into q alpha divided by mass of the proton into q proton. So whenever we do this, mass of the alpha, what is the mass of the alpha? We can say 4 mass of the proton into 2 charge of the proton divided by m into q. So m q cancel adre you'll get root 8 antandre you'll get 2 root 2. Therefore we can say that lambda proton is equals to 2 root 2 times lambda alpha anta navu bariಬಹುದು. 2 root 2 times lambda alpha. Okay, I hope it is clear to you. ಅರ್ಥ ಆಗಿದಲ್ವಾ? ನೋಡಿ ಇಲ್ಲಿ ಲ್ಯಾಂಬ್ಡಾ ಪ್ರೋಟಾನ್ ಅನ್ನೋದು ಯಾವತ್ತಾಗಲಿ ಜಾಸ್ತಿ ಇರುತ್ತೆ. Like this, we have to answer the given questions from this particular chapter, dual nature of radiation and matter. Let us see the next. Okay, these are all the questions which I have considered from the exemplar book to explain the dual nature of radiation and matter. Okay, I hope you understood these points clearly, and you have to analyze little bit slowly, then only it will be very, very clear. Okay, with this, I am going to end this video and we'll meet you in the next video, the chapter atoms. Until then, please keep preparing. Don't waste your time. Okay, so thank you very much. Bye bye.